ಶಂಕರು ಈ ಹೇಳು ಮರೆಯ ಹೊತ್ತೇರ್ ನೆತ್ತಿಗೆ ಬಂತಲ್ಲಿ ಹೇಳು ಜಳಕ ಮಾಡಿ ಹೇಳು ರೆಡಿ ಆಗೋಳ ನೀರು ಕಾಸೇನಿ ಹೇಳಿ ಪಟ್ನ ಹೇಳ ಯಪ್ಪ ನಾಂತಿ ಜಳಕ ಮಾಡಕ್ಕೆ ಹೋಗ್ಲೆ ಕನ್ಯಾ ನೋಡಕ್ಕೆ ಹೋಗ್ಲೆ ಅಕ್ಕ ನೋಡಿ ರಗಡಾಗಿ ಆಗಿ ಹೋಗೈತಿ ನನಗೆ ಹತ್ತ ಕೈ ಮುಗಿತೀನಿ ಸುಮ್ಮನೆ ಹೋಗ್ಬಿಡಪ್ಪ. ಶಂಕರು ಹಂಗಂದ್ರಿ ಹಂಗು ಅಡಿಗೆ ಬಾಯಿ ಮಾಡಿ ಸಾಕಾಗೈತಿ ಇಲ್ಲಿ ದಣದ ಚಾಕ್ರಿನೂ ಮಾಡ್ಬೇಕು ಎಲ್ಲ ಮಾಡ್ಬೇಕು ನಾನು ಹೋಗಿ ಬಾ ಸಜ್ಜಾ ಬಾ. ಯಪ್ಪ ನಿನಗೆ ಅಡುಗೆ ಮಾಡಕ್ಕೆ ಭಾಳ ತ್ರಾಸ ಆಕೈತಿ ಅಂದ್ರೆ ನಿನಗೆ ಇನ್ನೊಂದು ಲಗ್ನ ಮಾಡ್ತೀನಿ, ನಾನು ಮುಂದೆ ನಿಂತ್ಕೊಂಡು ಲಗ್ನ ಮಾಡ್ತೀನಿ. ತಲೆ ಕೆಡ್ಸೋಡ ಆದ್ರೆ ನನಗೆ ಕನ್ಯೆ ನೋಡಕ್ಕೆ ಹೋಗಂತ ಒಟ್ಟೆ ಹೇಳ್ಬೇಡ. ಯಾಕಂದ್ರೆ ಕನ್ಯೆ ನೋಡಕ್ಕೆ ಹೋದಲ್ಲಿ ಏನಾಗೈತೆ ಪರಿಸ್ಥಿತಿ ನನಗೆ ಗೊತ್ತೈತಿ. ನಿನ್ನ ಮಾತು ಕೇಳಿ ಮೊನ್ನೆ ಕಲ್ಗಟ್ಟಿಗೆ ಕನ್ಯೆ ನೋಡಕ್ಕೆ ಹೋಗಿದ್ದೆ, ಬಮ್ಮಿಗಟ್ಟಿಗೆ ಹೋಗಿದ್ದೆ, ಬಳಗ್ಲಿಗೆ ಹೋಗಿದ್ದೆ, ಬೊಮ್ಮಸಮುದ್ರಕ್ಕೆ ಹೋಗಿದ್ದೆ. ಎಲ್ಲಿ ಹೋದ್ರೂ ನನಗೆ ಮರ್ಯಾದೆ ಸಿಗಲಿಲ್ಲ. ಯಾಕಂದ್ರೆ ಹುಡುಗ ಏನು ಮಾಡ್ತಾನೆ ಅಂದ್ರೆ ರೈತಾಪಿ ಕೆಲಸ ಮಾಡ್ತಾನೆ ಅಂತೇಳಿ ನಮ್ಗೆ ಕೊಡಂಗಿಲ್ಲ ಅಂತ ಅಸಹ್ಯ ಮಾಡಿ ಬಂದಾರಪ್ಪ. ಹೀಗಾಗಿ ನಾ ಕನ್ಯೆ ನೋಡಕ್ಕೆ ಹೋಗ್ಲೆ. ಎಲ್ಲಿ ಹೋದ್ರೂ ಹುಡುಗ ಏನು ಮಾಡ್ತಾನೆ ಅಂತ ಕೇಳ್ತಾರೆ. ಕಮ್ತ ಮಾಡ್ತಾನೆ ಅಂದ್ಬಿಟ್ಲೆ ಇಲ್ಲಿ ತೋರಿ ನಮ್ಮ ಹುಡುಗಿ ಒಲ್ಲೆ ನಾತಾಳ ಅಂತಾರೆ. ಅವ್ರು ಗೌರ್ಮೆಂಟ್ ನೌಕರಿ ಬೇಕಾಗಿತ್ತು ಅಂತಾರೆ. ಅದಕ್ಕೆ ಹೀಗಾಗಿ ನನಗೆ ಅಸಹ್ಯ ಆಗತೈತಿ. ನನಗೆ ಕನ್ಯೆ ನೋಡಕ್ಕೆ ಒಲ್ಲೆ. ಬರೀ ಗೌರ್ಮೆಂಟ್ ನೌಕರಿ ಅಂತಾರೆ. ನೀನು ಹಚ್ಚತ್ತ ಕೈ ಮುಗಿತನಪ್ಪ, ಸುಮ್ಮನೆ ಇದ್ಬಿಡಪ್ಪ. ನೋಡಿ ಶಂಕರು ಹಿಂದಿನ ಎಲ್ಲ ಆದದ್ದು ಮರ್ತು ಬಿಡೋದನ್ನೆಲ್ಲ. ಹಾಂ ಈಗ ಜಳಕ ಮಾಡಿ ರೆಡಿಯಾಗ ಅವ್ನು ಶಿಶಿಗೆ ಹೇಳೇನಿ. ಅವ್ನು ಶಿಶಿ ಇಲ್ಲಿ ನೋಡ್ತಾನೆ ನೋಡು, ಆ ಕಣ್ಣೆ ಚಲೋನೇ ಇರ್ತಾವೆ ಅವು. ಇದೊಮ್ಮೆ ಅವ್ನು ಕೂಡ ಹೋಗಿ ಬಾ. ಅಲ್ಪ ಎಷ್ಟು ಹೇಳಿದ್ರು ನನ್ನ ಮಾತಾ ಕೇಳೋಲ್ಲ ನೀನು. ಸುಮ್ಮನೆ ಮನ್ಯಾಗಿದ್ರೆ ಮನೆ ಬಾಳೆ ಹೊರಕ್ಕವ. ಸುಮ್ಮನೆ ಒಂದು ದಿವಸ ಟೈಮ್ ವೇಸ್ಟ್ ಆಗೈತಿ. ಆದ್ರೆ ಆಗೋಲ್ದಕ್ಕದ ಮನೆ ಕೆಲಸ ಏನೈತಲ್ಲ ನಾ ಮಾಡ್ಕೊತಾನೆ. ನಿನ್ನ ಇಪ್ಪಟ್ಟನ ಹೋಗಿ ಬರ್ಬಾ. ಮಾತಾ ಕೇಳೋದಲ್ಲ ನೀನು. ಈಗ ಹೋಗ್ಬ್ರ ಓ ಅದು ಶಿಶಿ ಬಂದಾಗ್ಬಿಟ್ಟು ನೋಡು. ನಾವು ರೆಡಿನೇ ಇರ್ತಾನೆ ಮತ್ತೆ ಹೇಳಿ ನೀ ತಪ್ತಾರನ ಹೇಳಿದ್ದಪ್ಪ. ಅವನಂತ ಕೆಲಸ ಇಲ್ಲ ಬಗೆಸಿಲ್ಲ. ಬಾರಪ್ಪ ಶಿಶಿ ಕಾಕ ಅವರಮ್ಮ ಇನ್ನೂ ಎದ್ದಿಲ್ಲ ನೀವು? ನೀನಾರು ಹೇಳಪ್ಪ, ಇನ್ನೂ ಎದ್ದಿಲ್ಲ. ಇವ್ನ ಸಂಬಂಧ ಸಾಕಾಗಿ ಹೋಗೈತೆ ನೋಡಿ ನನಗೆ. ಶಂಕರ ಹೇಳೋಗ್ಲೋಗ ಮಕ್ಕ ತಗೊಂಡು ರೆಡಿ ಆಗ ಕನ್ನಡ ನೋಡಕ್ಕೆ ಹೋಗೋಣ ಅಂತ. ನಾ ಹಂಗೆ ಇಸ್ತ್ರಿ ಪಸ್ತ್ರಿ ಹೊಡೆದಿಲ್ಲ ರೀಪ. ನನ್ನಂಗೆ ಇಸ್ತ್ರಿ ಇದು ಹೊಡೆದಿಟ್ಟಿದ್ದೈತೆ ಮನ್ಯಾಗ ಹಾಕೊಂತಿದ್ದೇನ. ಬೈಕ್ ನೋಡಿದ್ರೆ ಬೈಕ್ ಪಂಚರ್ ಆಗೈತಿ. ನನ್ನ ಬೈಕ್ ಐತಿತ್ತಮ್ಮ. ತೋ ಚಪ್ಪಲ್ನು ಹರಿದಾವ. ಮೊನ್ನೆ 2 ಜೊತೆ ಚಪ್ಪಲ್ ತೊಗೊಂಡ್ರೆ ಹೊಸವ. ಅದ್ರ ಒಂದು ಜೊತೆ ನಿನಗೆ ಯಾವ ಬೇಕು ಅವನ ಹಾಕೋನಿ. ಒಟ್ಟು ಇವತ್ತು ಏನಾರ ಮಾಡ್ಪಾತಮ್ಮ. ಕನ್ಯೆ ನೋಡಕ್ಕೆ ಹೋಗೋದ ಅಂದ್ರೆ ಹೋಗೋದ. ಚಲೋ ಕುಡಿತು ನಮ್ಮ ಲಘು ರೆಡಿ ಬಾ ಮಕ್ಕ ತಗೊಂಡು ಒಂದು ತಾಸು ಮಾಡ್ಬೇಡ. ಬಾ ನಿಂತ ಚಾ ಕುಡಿಯುತ್ತೆ ನೀನು. ಒಲೆ ನಾ ಕೊಡುವಂತು ಹಂಗೈತಿ ಬಾ. ಒಲ್ತು ಕೊಡುವಾರಪ್ಪ. ಇವನು ಕನ್ಯೆ ನೋಡಕ್ಕೆ ನಾನು ಇಷ್ಟು ಲೋಕ ಗೆದ್ದು ಬಂದಾನೆ. ಇವನ ಇನ್ನು ಮುಖಣ ನೋಡ. ಶಂಕರಣ್ಣ ಕಣ್ಣೆ ನೋಡ್ಕೊಂಡ್ರೆ ಹ್ಞೂನ್ಪ ನಮ್ಮ ಶಂಕರುಗ ಕನ್ಯೆ ನೋಡಕ್ಕೆ ಹೊಂಟವೆ. ಹೌದಪ್ಪ. ನೀನು ಬರ್ತೀರ ಮತ್ತೆ? ಬ್ಯಾಡಪ್ಪ, ನಾ ಅಷ್ಟೇನು ಬರ್ಗೆಟ್ಟಿಲ್ಲ. ಕೊಡು ಮನ್ಸಿದ್ರೆ ನನ್ನ ನೋಡ್ಕೊಂಡ್ ಬರ್ತಾರೆ. ಹಾಂ ಹೌದು ಬರ್ತಾರಪ್ಪ. ಅಂತ ಮನ ಮತ್ತಿದ್ ನೋಡಪ್ಪ ನೀನು. ಗಳಿಸಿದ್ರ ತಾವ ನೋಡ್ಕೊಂಡ್ ಬರ್ತಾರೆ. ಅಂಥದ್ದು ಏನು ಗಳಿಸಿಪ್ಪ? ರೊಕ್ಕ ಎಲ್ಲ ಗಳಿಸಿದ್ರೆ ತಾವ ಬರ್ತಾರೆ. ಚಲೋ ಗಳಿಸಿಯಪ್ಪ. ಹೋಗಿ ಉಳಿಸ್ಕೊಡ್ತೀನಿ ಮುಂದೆ ಹೋಗು. ನೀವು ಮುಂದೆ ಕರೆಕ್ಟ್ ಐತಿಲ್ಲ. ರೊಕ್ಕ ಗಳಿಸಿದ್ರೆ ತಾವ ಬರ್ತಾರ. ಶಂಕರ ರೆಡಿ ಆಗಿಲ್ವಾ? ರಚನಾ ತಂಗಿ ರಚನಾ ಗೋಣ ನೀರು ತಂಬರವ ಹೊಸ. ನಾ ಕೊಡಂಗಿಲ್ಲ. ಅಲ್ಲೇ ಬೇರೆ ಎಲ್ಲ ನೋಡ್ಬೇಕಂತ ತಕೊಂಬ. ಇಲ್ಲಿ ಕೂತೀರಿ ಬಾನಿ, ಸ್ವಲ್ಪ ಚಾ ಮಾಡ್ಕೊಂಡ್ ಬರ್ಬೇಕು. ತಲೆ ನೋಸಾದ. ಇಲ್ಲ ಆಗಂಗಿಲ್ಲ. ನೀನ ಬೇಕಾದ್ರೆ ಚಾ ಮಾಡ್ಕೊಂಡ್ ಕುಡಿಯೋ. ಯಾಕೆ ಶಟ್ಕೊಂಡಿವ ಹೇಳಿ ಯಾಕೆ ಹೇಳಿ. ಸ್ವಲ್ಪ ಚಾ ಮಾಡ್ಕೊಂಡ್ ಬರ ಹೇಳವ. ಇಲ್ಲಣ್ಣ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ನಾ ಮಾಡಿ ಕೊಡಂಗಿಲ್ಲ. ಹಂಗ್ಯಾಕ ಬೇ, ನೀನು ನನ್ನ ಮುದ್ದಿನ ತಂಗಿ ಅಲ್ಲ. ನೀ ಶಟ್ಕೊಂಡ್ ಕುಂತ್ರ ಏನಾತ ಹೇಳವ್ವ. ಅಣ್ಣ ಇವತ್ತಿನಿಂದ ನಾ ನಿನ್ ಜೊತೆ ಮಾತಾಡಂಗಿಲ್ಲ. ನಿನ್ ಜೊತೆ ಟೂ 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 ಟೂ. ನನ್ನ ಜೊತೆ ಯಾಕೆ ಟೂ ಬಿಡ ಅಂತೀವಿ? ಏನಾಗೈತಿ ಅದನ್ನೆಲ್ಲ ಹೇಳ. ಯಾಕಂದ್ರ ನೀ ತೋರ್ಸಿದ ಹುಡುಗನ ಜೊತೆ ಮದುವೆ ಆಗಕ್ ನಾವಲ್ಲ. ನನಗಿಷ್ಟ ಇಲ್ಲ ಅಣ್ಣ. ಮೊನ್ನೆನೇ ಹೇಳಿ ನಿನಗ ಆ ಹುಡುಗ ಬೇಡ ಅಂತ ಹೇಳಿ. ಮತ್ತೆ ಅವನ್ನ ಕರ್ಸತ್ತಿ ಇಲ್ಲಿ ಇವತ್ತ. ನೋಡಣ್ಣ, ನನಗಿಷ್ಟ ಆಗೋ ಹುಡುಗ ಸಿಗೋವರೆಗೂ ನಾ ಯಾರು ನೋಡಕ್ ಬಂದ್ರು ಕುಂಡ್ರಂಗಿಲ್ಲ. ಯಾರಿಗೂ ನನ್ನ ಮಾರಿನೂ ತೋರ್ಸಂಗಿಲ್ಲ. ಏನ್ ಮಾಡ್ಕೊಂತಿ ಮಾಡ್ಕೊ. ನೋಡುವ ಹುಡುಗ ಚಲೋ ಅದಾನ. ನಾನು 4 ಮಂದಿ ಕೇಳಿ ಈ ಸಂಬಂಧ ನೋಡೀನಿ. ಒಂದ್ಸತ ಬಂದು ನೋಡ್ಕೊಂಡು ಹೋಗ್ಲವ.
ಆಮೇಲೆ ನಿನಗೂ ಇಷ್ಟ ಆದ್ರೆ ಅವನಿಗೂ ಇಷ್ಟ ಆದ್ರೆ ಮದುವೆ ಮಾಡೋಣ, ಇಲ್ಲ ಅಂದ್ರೆ ಬಿಡೋಣ. ನೋಡಣ್ಣ, ಅವ ನೋಡಕ್ ಬರೋದು ಬೇಡ, ನಾ ಕುಂಡ್ರದು ಬೇಡ. ನಿಂಗೆ ಮೊನ್ನೆನೇ ಹೇಳೇನ್ ನಾನು, ಹಳ್ಳಿ ಹುಡುಗ ಬಂದ್ರೆ ನಾ ಕುಂಡ್ರಂಗಿಲ್ಲ, ಮದುವೆ ಆಗಂಗಿಲ್ಲ ಅಂತೇಳಿ. ಏನ್ ಮಾಡ್ತೀನಿ ನೋಡು. ನೋಡುವ, ಗೊತ್ತಿಲ್ಲದವ್ರಿಗೆ ಕೊಟ್ರೆ ಅವ್ರು ಹೆಂಗಿರ್ತಾರ ನಮಗೂ ಗೊತ್ತಿಲ್ಲ. ಒಬ್ಬನ ಮಗ ಇವ, 4 ಎಕರೆ ಜಮೀನು ಐತೆ ಅಂತ, ಹೊಲ್ದಾಗ ಕೆಲಸ ಮಾಡ್ತಾನೆ ಅನ್ನೋದು ಬಿಟ್ರೆ ಮತ್ತು ಯಾವ ಚಟನೂ ಇಲ್ಲ. ಸುಮ್ಮನೆ ಒಪ್ಕೋರ್ವ. ನೋಡುವ ತಂಗಿ, ಅವ್ನು ಮಾಡ್ಕೊಂಡ್ರೆ ಭಾಳ ಸುಖದಾಗಿರ್ತೀನಿ ನೀನು. ಆ ನಂಬಿಕೆ ನನಗೈತಿ. ಆದ್ರ ಆ ನಂಬಿಕೆ ನನಗಿಲ್ಲಣ್ಣ. ಹೋಗಿ ಹೋಗಿ ಆ ಹಳ್ಳಿಗ ಮರನ್ ಮಾಡ್ಕೊಂತೀಯಲ್ಲ ನೀನ. ಅವ್ನು ಮಾಡ್ಕೊಂಡ್ರ 3 ಹೊತ್ತು ಮನ್ಯಾಗ ರೊಟ್ಟಿ ಮಾಡ್ಕೊಂಡು ಇರ್ಬೇಕಾಕೈತಿ ನಾನು. ಅವ್ನು ಮಾಡ್ಕೊಳಂಗಿತ್ತಂದ್ರ ಅಷ್ಟು ದೊಡ್ಡ ಸಿಟಿಯಾಗ ಹೋಯ್ದು ನನ್ ಕಲ್ಸೋಂಥದ್ದು ಏನಿತ್ತು? ಇಲ್ಲೇ ಮನ್ಯಾಗ ಕಸ ಮುಸ್ರಿ ಮಾಡಕ್ ಇಟ್ಟಿದ್ರಾಕಿತ್ತಲ್ಲ ಹಳ್ಳ್ಯಾಗ. ಹಳ್ಳಿಯಾರ ಅಂದ್ರೆ ಅಷ್ಟೇ ಕೇವಲವಾಗಿ ಓಡಾಡ್ಬೇ. ನಾವು ಹಳ್ಳಿಯಾಗ ಹುಟ್ಟಿಲ್ಲನ. ರಚನಾ, ರಚನಾ ಬಾರ್ವಾ, ನಿನ್ ಗೆಳತಿ ಶಟ್ಕೊಂಡ್ ಕುಂತಾಳ, ನೀರಾರ ಸ್ವಲ್ಪ ಹೇಳ. ಶಟ್ಕೊಂಡ್ ಕುಂತಾಳ? ಯಾಕ? ಯಾಕ್ಲೆ? ಏನಾತ? ಯಾ ಶಟ್ಕೊಂಡ್ ಕುಂತಿ? ನಾ ಶಟ್ಕೊಂಡಿದ್ದಕ್ಕ ಕಾರಣ ಏನನ್ನೋದು ಅವ್ನ್ ಗೊತ್ತೈತಿ. ಅವನ್ನ ಕೇಳಲ್ಲೇ. ಏನಂತಣ್ಣ, ನೀನಾರ ಹೇಳಲ್ಲ. ಅದು ಒಬ್ಬ ಹುಡುಗ ನೋಡಾಕ್ ಬರಾಕಂತಾನ, ಕುಂದ್ರಾಕ ಒಲ್ಲೇನ ಅಂತಾಳಕಿ. ನೀನಾರ ಸ್ವಲ್ಪ ಹೇಳ. ಯಾಕ್ಲಿ? ಯಾಕೆ ಒಲ್ಲೇನಾಕತ್ತಿ? ನಾ ಆಗಿದ್ ಕುಂಡಾಯ್ ಬಿಡ್ತಿದ್ದೆ ನೋಡು. ನಮ್ಮ ಮನ್ಯಾಗ ಹೊರ ನೋಡು ಅಂದ್ರು ನೋಡುವಲ್ರು. ಪುಣ್ಯ ಅಲ್ಲ ನಿಂದು? ಪುಣ್ಯ ಅಂತ ಪುಣ್ಯ ಅಂತ ಹಳ್ಳಿಗೆ ಮರನ್ ಮಾಡ್ಕೊಂತಾನ. ಮಾಡ್ಕೊಲ್ಲ ನಾನು. ಮತ್ತೆಂತಾವ್ ಬೇಕು ನಿಂಗ? ಅಲ್ಲೇ ನಾವು ಓದಿರೋ ರೇಂಜಿಗೆ ಇಂಜಿನಿಯರ್, ಡಾಕ್ಟರ್ ಬೇಡ, ಅಟ್ಲೀಸ್ಟ್ ಸ್ವಂತ ಉದ್ಯೋಗ ಮಾಡೋ ಒಂದು ಬಿಸ್ನೆಸ್ ಮ್ಯಾನ್ ಕೂಡ ಬೇಡನ? ಹೋಗಿ ಹೋಗಿ ಅಂತ ಹಳ್ಳಿ ಹುಡುಗನ ಮದುವೆ ಆಗಂತಾರಲ್ಲ. ಅಲ್ಲೇ ಹಳ್ಳಿಯು ಬೇಡ ಅಂತ ಕಡ್ಗೆಣ್ ಸಾತಿ ಅಲ್ಲ. ನಮ್ಮ ಅಪ್ಪನು ಹಳ್ಳಿಯವನ, ನಿಮ್ಮ ಅಪ್ಪನು ಹಳ್ಳಿಯವನ, ಒಂಚೂರು ವಿಚಾರ ಮಾಡಲ್ಲ. ಅದವ್ರ ಕರ್ಮ. ಅದಕ್ಕೆ ಇಲ್ಲೇ ಅದಾರ ಅವ್ರು. ಹಂಗಂತೇಳಿ ನಾವು ಇಲ್ಲೇ ಹಳ್ಳಿಯಾಗ ಇರೋಕ್ಕಾಕತ್ತೇನ್ಲೆ? ನೋಡ್ವಾ, ಯಾರ ಹಣೆ ಬರ್ದಾಗ ಏನೇನೈತೆ ಅಂತ ಹೇಳಕ್ ಬರಂಗಿಲ್ಲ. ಈಗ ಅವ್ನು ನೋಡಕ್ ಬರಾಕತ್ತ ಅಂದ್ಬಿಟ್ಲೆ ನಿನ್ ಮದುವೆ ಆದಂಗೆ ಏನಲ್ಲ. ಸುಮ್ಮನೆ ಕುಂದ್ರಂಗೆ ಕುಂದ್ರು. ಇಷ್ಟ ಹ್ಞೂ ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಈಗ ಯಾಕೆ ನಿಮ್ಮ ಅಣ್ಣನ ಮನಸ್ಸು ನೋಯಿಸ್ತಿ? ಸುಮ್ಮನೆ ಹ್ಞೂ ಅನ್ನು. ಹಂಗಂದು ತಡಿ, ಜ್ಯೋತಿಗೊಂದು ಮಾತು ಕಾಲ್ ಮಾಡಿ ಕೇಳೇ ಬಿಡ್ತೇನೆ. ಆಕಿ ಏನಂತಾಳ? ಕೇಳ ಬೇಕಾರೆ ಆಕಿನೂ ನಾ ಹೇಳಿದ ಮಾತಾ ಹೇಳ್ತಾ. ಹಲೋ, ಹಾಂ ಜ್ಯೋತಿ, ಆರಾಮ? ಎಲ್ಲಿದ್ದಿಲ್ಲ? ಹಾಂ ಹೌದೇನ? ಅಂದಂಗೆ ನಾಳೆ ಗುರಿ ಬರಾಕತ್ತಿ? ಇಲ್ಲ, ನಿಂಗೆ ಕೂಡ ಒಂದು ವಿಷಯ ಮಾತಾಡ್ಬೇಕಿತ್ಲೇಪ್ಪ. ಏನಿಲ್ಲ, ನಮ್ಮಣ್ಣ ಇಲ್ಲೇ ಹಳ್ಳ್ಯಾಗ ಒಂದು ಹುಡುಗನ ನೋಡ್ಯಾನ್ಲೆ. ಹುಡುಗ ಹಳ್ಳಿ ಕೆಲಸ, ರೈತಾಪಿ ಕೆಲಸ ಮಾಡ್ತಾನ, ಹಳ್ಳ್ಯಾಗಿರ್ತಾನ. ಅವ ನೋಡಕ್ಕೆ ಬರಾಕತ್ತಾನ ಅಂತ ಹೇಳತ್ತಾನ. ನಮ್ಮಣ್ಣ ಫೋರ್ಸ್ ಮಾಡತ್ತಾನ. ಈಕಿ ದೀಪಾನು ಫೋರ್ಸ್ ಮಾಡತ್ತಾಳ, ಕುಂಡ್ರು ಅಂತ ಹೇಳಿ. ನಂಗೆ ನೋಡಿದ್ರೆ ಇಷ್ಟ ಇಲ್ಲ. ಆತ್ ತಗೋ, ನೀ ಹೇಳ್ದಂಗೆ ನೋಡು. ಆಕಿನೂ ಅದನ್ನ ಹೇಳತ್ತಾಳೆಪ್ಪ. ನಾ ಹೇಳಿದ್ನಿಲ್ಲ ನಿಂಗೆ ಫೋನ್ ಮಾಡೋಕ್ಕೂ ಮುಂಚೆನ. ಈಗೇನು ಓಕೆನಾ? ಓಕೆ, ನೀವೆಲ್ಲರೂ ಹೇಳತ್ತೀರಿ ಅಂದ್ರೆ ಓಕೆ. ಅಣ್ಣ, ಹುಡುಗಿ ರೆಡಿ ಆದ್ಲ. ನೀವು ಹುಡುಗನ ಕರ್ಸಕ್ಕೆ ಅಡ್ಡಿ ಇಲ್ಲ. ಬಾ ಯಾವ ಸೀರೆ ಇಟ್ಕೋಬೇಕಂತ ಹೇಳ್ತೀನಿ. ಏಣ ಏಣ ಓ ಸೋಣ, ಬಂದ್ರಲ್ಪ ಬೀಗ್ರ? ಇಲ್ಲ ಬರಾತಾರಂತ, ಕುಂದ್ರು. ಎಲ್ಲಿದಾರಂತ ಈಗ? ಇಲ್ಲೇ ಅದಾರಂತ. ಅಂದಂಗ ಜ್ಯೋತಿ ಬಂದಿಲ್ಲ? ಆಕಿ ಬರ್ಲಿಲ್ಲ ನೋಡಪ್ಪ. ಬೆಂಗಳೂರಾಗ ಆಕಿ ಒಂದು ಸ್ವಲ್ಪ ಎಕ್ಸಾಮ್ ಚಲೋ ಹೋಗ್ಯಾವ. ಬರ್ಬೋದು. ಹೌದಾ? ಅಂದಂಗ ಹುಡುಗ ಏನ್ ಮಾಡ್ತಾನಂತ? ಹುಡುಗ ಕಮ್ತ ಮಾಡ್ತಾನಂತ. 4 ಎಕರೆ ಜಮೀನ್ ಐತಂತ, ಒಬ್ಬನ ಮಗ. ಚಲೋ ಅದಾರಂತ. ಚಲೋ ಅದಾರಂತ. ಅಂದಂಗ ಫೋನು ಬಂತು ನೋಡ. ಹೌದಾ? ಕೇಳಿ ಎಲ್ಲಿದಾರ ಕೇಳ. ಹಲೋ, ಇಲ್ಲೇ ರೈಟಿಗೆ ಹೊಡ್ಬೇಕ್ರಿ. ರೈಟಿಗೆ ಹೊಡಿಗೆ ಒಂದು ಗಿಡ ಐತಿ, ಅಲ್ಲೇ ನಮ್ಮ ಮನೆ. ಬರ್ರಿ ಬರ್ರಿ ಬರ್ರಿ. ಬಂದ್ರಂತ. ಬಂತು. ಸ್ವಲ್ಪ ನೀರು ಮಾರ್ ತುಂಬಿಡ. ರಚನಾ, ಅಣ್ಣ ಬಂದ್ರಂತ ಅವರು. ರೆಡಿ ಆಗೋ. ದೀಪಾ, ಹಾ ರೆಡಿ ಮಾಡಮ್ಮ ಅವ್ರನ್ನ. ಹಾ ಅಣ್ಣ, ನೋಡ ನಿಮ್ಮಣ್ಣ ಎಷ್ಟು ಖುಷಿ ಆಗತ್ತಾರ ಬರೀ ಇಷ್ಟಕ್ಕ. ಅಣ್ಣ, ಅಷ್ಟೊಂದು ಖುಷಿ ಪಡಬೇಡ. ನಾನು ಹುಡುಗನ್ ನೋಡಕ್ಕೆ ಅಷ್ಟೇ ಪರ್ಮಿಷನ್ ಕೊಟ್ಟೇನಿ, ಮದುವೆ ಆಗಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಇನ್ನ. ಈಗ ಅದೆಲ್ಲ ಹೇಳ್ತಿಲ್ಲ, ಮೊದಲು ಹುಡುಗನರ ನೋಡ್ತಿ ಇಲ್ಲ. ನೋಡೋನ್ ತಡಿಲೇಪ್ಪ, ಬಂದಾರ ಬರ್ಲಿ.
ಹಾಂ ಬರ್ರಿ 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 ನಮಸ್ಕಾರ ಬರ್ರಿ. ಅಂದಂಗೆ ಹೊರ ನೀನು ಇಲ್ಲ ಹೊರ ಅಲ್ಲದಲ್ಪ ಹೌದಾ ಏನು ಕೆಲಸ ಮಾಡ್ತೀರಿ ಕಮ್ತಾ ಮಾಡ್ತಾನೆ ರೀ. ಹೌದಾ ಹೊಲ ಸ್ವಂತ ಐತಿ ಹಾಂ ಸ್ವಂತ ಐತ್ರಿ. ಎಷ್ಟೈತ್ರಪ್ಪ 4 ಎಕರೆ ಐತ್ರಿ. ಹೌದಾ ಹ್ಞೂ ಮತ್ತು ಇವ್ರು ಅವ್ರ ನಮ್ಮ ದೋಸ್ತ್ರು ಹಂಗಾಗಿ ಕರ್ಕೊಂಬಂದಿ ಏನು ಅವ್ರ ತೋರಿಸ್ತೀನಿ. ಅಂದಂಗೆ ನೀವೇನು ಮಾಡ್ತೀರಪ್ಪ ಅವ್ನು ಇಂಜಿನಿಯರ್ ಮಾಡ್ತಾನೆ ರೀ. ಹೌದಾ ಮತ್ತು ಪಗಾರ ಚಲೋ ಇರ್ಬೇಕು ತಿಂಗಳಿಗೆ ಒಂದು 45,000 ರೂಪಾಯಿ. ಹೌದಾ ಅಂದಂಗೆ ಮದುವೆ ನಿಮ್ದು ಮದುವೆ ಇನ್ನೂ ಆಗಿಲ್ಲ ರೀ. ನಮ್ಮ ದೋಸ್ತನ ಆದ್ಮೇಲೆ ಮಾಡ್ಬೇಕಂತ ವಿಚಾರ ಮಾಡಿ. ಎಲ್ಲಾರು ನೋಡ್ರಿನ ನೋಡ್ದತ್ತು ಹಂಗೆ ಯಾವ ಇದ್ರೆ ಅವ ಆಯ್ತು ನೋಡ್ರಿ, ಚಲೋ ಕನ್ಯಾ ಇದ್ರೆ ಅಡ್ಡಿಲ್ಲ. ಹಿರಣ್ಣ ಕಳ್ಸಪ್ಪ ಹುಡುಗಿನ ದೀಪಾ ಸಸಿನ ಕರ್ಕೊಂಬ. ಮಾತಾಡ್ಸಪ್ಪ ಹುಡುಗಿನ ಏ ದೋಸ್ತ ಮಾತಾಡ್ತೀನಿ. ಏನು ನಿಮ್ಮ ಹೆಸರು? ರಚನಾ. ಶಾಲೆ ಹೆಸರು? ನಂದು B.Com ಆಗಿತ್ತು ರೀ. ಎಷ್ಟು ಜನ ಮಕ್ಕಳು ತಂದೆ? ನಾವಿಬ್ಬರೇ ಜನ ರೀ. ಇಲ್ಲ ರೀ, ನಮ್ಮ ಅಣ್ಣನ ನನಗೆಲ್ಲ. ಹ್ಞೂ. ನೀವೆಲ್ಲರೂ ಏನೂ ತಿಳ್ಕೊಳ್ಳಲ್ಲ ಅಂದ್ರೆ ಹುಡುಗನ ಜೊತೆ ಡೈರೆಕ್ಟಾಗಿ ನಾವು ಒಂದೆರಡು ಮಾತು ಮಾತಾಡ್ಬೋದಲ್ಲ? ರಚನಾ ಇರ್ಲಿ ಬಿಡ್ರಿ, ಈಗಿನ ಜನ್ರೇಷನ್ಗೆ ಏನಿದೆ ಹೊಸದೇನಲ್ಲ. ಯಾಕಂದ್ರೆ ಒಂದು ಹುಡುಗನ ಜೊತೆ ಡೈರೆಕ್ಟಾಗಿ ಮಾತಾಡೋ ತಪ್ಪೇನೈತಿ? ಮಾತಾಡ್ಲಿ ಬಿಡ್ರಲ್ಲ ದೋಸ್ತ. ಹುಡುಗಿ ಏನೇನು ಊಟ ಮಾತಾಡ್ಬೇಕಂತ ಮಾತಾಡ್ ಸ್ವಲ್ಪ. ಶಶಿ ಕಲ್ತಾರ ಎದುರುಗಡೆ ಕಲೀಲಿಲ್ದವ್ರು ನಮ್ಗೆ ಉತ್ತರ ಕೊಡಕ್ಕಂತ ಹಂಗಲ್ಲ. ಯಾಕಪ್ಪ ಅಂದ್ರೆ ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ನಾವು ಪ್ರಾಕ್ಟೀಸ್ ಮಾಡಿರಂಗಿಲ್ಲ. ಅವ್ರು ಏನು ಕೇಳ್ತಾರೆ ಕೇಳಿ, ನಾನು ತಿಳಿದಷ್ಟು ನಾವು ಉತ್ತರ ಹೇಳ್ತೀನಿ. ನಾನು ನಿನ್ನ ಲಗ್ನ ಆಗಾಕ ಈ ಸದ್ಯಕ್ಕೆ ನನ್ನ ಸಾಕುವಷ್ಟು ಬೆಲೆ ಬಾಳುವಂಥ ವಸ್ತು ಏನೈತಿ ನಿಮ್ಮ ಹತ್ರ? ನೋಡ್ರಿ, ಸುಳ್ಳು ಹೇಳೋದಂತೆ ರೂಢಿ ಇಲ್ಲ ನನಗೆ. ಈ ಅಂಗಿನೂ ನಮ್ದಲ್ಲ, ನಾವು ತೊಗೊಂಬಂದಿದ್ದು ಬೈಕ್ನೂ ನಮ್ದಲ್ಲ, ನಾವು ಹಾಕ್ಕೊಂಡಿದ್ದು ಚಪ್ಪಲಿನೂ ನಮ್ದಲ್ಲ, ಎಲ್ಲ ನಮ್ಮ ದೋಸ್ತಂದು. ಹಂಗಂತ ಇವೆಲ್ಲ ನನ್ನಂತಲ್ಲಿ ಇಲ್ಲ ಅಂತಲ್ಲ. ಹಾಕ್ಕೊಳ್ಳೋ ಸಮಯ ಬಂತು, ಹಾಕ್ಕೊಂಬಂದಂಗೆ. ನೋಡ್ರಿ, ನಾನು ಅವ್ನು ಕೂಡ ಶಾಲೆ ಕಲ್ತಿರ್ತಾರೆ ಅವ 10 ಕಲಿತು ಕೈ ಬಿಟ್ಟ. ಯಾಕಂದ್ರೆ ಅವ್ರ ಮನ್ಯಾಗ ಅವ್ರ ಅಪ್ಪಾರ ಹೊರಮನೆ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ಪಾಪ ಹೊರಮನೆ ಕೆಲಸ ಮಾಡ್ಕೊಂಡು ಒಂದು ನನಗೇನೋ ಸ್ವಲ್ಪ ಎಲ್ಲ ಥರದ ಅನುಕೂಲತೆ ಇತ್ತು. ಹಾಗಾಗಿ ಸ್ವಲ್ಪ ಏನೋ ಜಾಸ್ತಿ ಶಾಲೆ ಕಲಿತು ಒಂದು ಇಂಜಿನಿಯರ್ ನೌಕರಿ ಬರೋವರೆಗೆ ಕಲಿತು ಇಂಜಿನಿಯರ್ ನೌಕರಿ ಸ್ಟಾರ್ಟ್ ಮಾಡಿದೆ. ಅಂದಂಗೆ PU ನಿಮ್ದು ಯಾವ ಕಾಲೇಜ್ ರೀ? JCS ಕಾಲೇಜ್ ಧಾರವಾಡ ಇದೆಯಲ್ಲ, ಅದೇ ಆಗೈತಿ. ಹೌದ್ರಿ, ನಂದು PUC ಅಲ್ಲೇ ಆಗೈತಿ. ನಿಮ್ಗೆ ಕನ್ನಡ ಲೆಕ್ಚರರ್ ಶ್ರೀದೇವಿ ಮೇಡಮ್ ಗೊತ್ತಿರ್ಬೋದಲ್ಲ? ನಮಗೂ ಅವರೇ ಇದ್ರಿ. ಹೌದಾ? ಶ್ರೀದೇವಿ ಮೇಡಮ್ ತುಂಬ ಒಳ್ಳೆಯವರಲ್ಲ? ಭಾಳ ಒಳ್ಳೆಯವರು. ನಂಗೆ ಭಾಳ ಹೆಲ್ಪ್ ಮಾಡ್ತಿದ್ರು ಅವ್ರ ನಮಗೂ ಕಾಲೇಜ್. ಅಷ್ಟೇ, ನಮಗೂ ಭಾಳ ಹೆಲ್ಪ್ ಮಾಡ್ರಿ ಅವರು. ನಂಗೆ ಭಾಳ ಹೆಲ್ಪ್ ಮಾಡ್ತಿದ್ದೀರಿ ಅವ್ರ PUCಗೆ. ನಾನು ಅವ್ರ ಮನೆಗೂ ಹೋಗಿದ್ದೆ ಒಂದ್ಸಲ. ಹೌದಾ? ನೀವು ಹೋಗಿದ್ರಿ? ಅಯ್ಯೋ, ನಾ 2-3 ಸಲ ಹೋಗಿನ್ರಿ ಅವ್ರ ಮನೆಗೆ. ಅಣ್ಣ ಹೊತ್ತಕತಿ, ನಾ ಗಳೆ ಹುಡುಕ ಹೂ ನಡಿ, ಮುಂದಿನ ಏನು ಮಾತಾಡ್ಕೊತ ಮಾತಾಡ್ಬೋದು. ಒಂದು ಲೆಕ್ಕ ಹೇಳ್ಬೇಕಂದ್ರೆ ಗುಣದೊಳಗೆ ಭಾಳ ಸೂಪರ್ ಮನುಷ್ಯ. ನೋಡ್ರಿ, ನೀವೇನೋ ಹೇಳೋದಂತೂ ಎಲ್ಲ ಹೇಳಿದ್ರಿ. ನನ್ನ ಮನಸ್ಸಿನಾಗಿರೋದು ನಾ ಡೈರೆಕ್ಟಾಗಿ ಹೇಳ್ತೇನೆ. ಆಲ್ರೆಡಿ ಈ ಮಾತು ನಮ್ಮ ಅಣ್ಣಗೂ ಹೇಳಿದ್ದೆ. ನಾ ಹಳ್ಳಿ ಹುಡುಗ ಅಂದ್ರೆ ನನಗೆ ಬಿಲ್ಕುಲ್ ಇಷ್ಟ ಇಲ್ಲ. ಅದ್ರಾಗೂ ರೈತರ ಕಂಡ್ರೆ ನಂಗೆ ಆಗಂಗಿಲ್ಲ. ಅವ್ರ ಕೂಡ ಮದುವೆ ಆಗೋಕ್ಕೂ ಇಷ್ಟ ಇಲ್ಲ, ನನಗೆ ಜೀವನ ಮಾಡೋಕ್ಕೂ ಇಷ್ಟ ಇಲ್ಲ. ಹಂಗಂತ ನಾನು ನಿಮ್ಮನ್ನ ರಿಸೆಪ್ಟ್ ಮಾಡೋಕತ್ತಿಲ್ಲ. ನಂಗೆ ಸಂಜೆ ಮಟ್ಟ ಒಂದು ಸ್ವಲ್ಪ ಟೈಮ್ ಕೊಡ್ರಿ. ನಿಮ್ದು ಫೋನ್ ನಂಬರ್ ಕೊಟ್ಟು ಹೋಗಿರ್ರಿ. ನಾನು ಸಂಜೆ ಮುಂದೆ ಫೋನ್ ಮಾಡಿ ನನ್ನ ಅಭಿಪ್ರಾಯ ಏನು ಅನ್ನೋದು ಹೇಳ್ತೇನೆ. ನಾನು ಹೋಗ್ಬೋದಾ ಇನ್ನು? ನಮಸ್ಕಾರ, ಬರ್ತೀನಿ. ನೀವೇನು ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ತಂದೆ ತಾಯಿ ಇಲ್ಲದ ಮಗಳು ಅಂತೇಳಿ ಮುದ್ದಾಗಿ ಸಾಕೇನಿ. ಅದ್ರಾಗ ಸಿಟಿ ಒಳಗೆ ಕಲ್ತು ಬಂದಾಳಲ್ಲ, ಹಿಂಗಾಗಿ ಸಿಟಿ ವಾತಾವರಣ ಒಳಗೆ ಬೆಳೆದಾಳೆ. ಹೆಂಗೂ ಸಂಜೆ ಮಟ್ಟ ಟೈಮ್ ಕೊಟ್ಟಾಳ. ಸಂಜೆ ಮುಂದೆ ಏನೋ ತಿಳಿಸ್ತೀನಿ. ನಮಸ್ಕಾರ, ನೀವು ಹೋಗ್ಬೇಕು. ಬರ್ಬೇಕು. ನಮಸ್ಕಾರ. ಅಲ್ಲ
ಈ ಹುಡುಗಿ ಹಿಂಗೆ ಯಾಕೆ ಮಾತಾಡಲಿಕ್ಕೆ? ರಚನಾ ಹೋಣ ಇದ್ರಾಗ ನಂಬರ್ ಐತಿ, ಸಾಯಂಕಾಲ ಅವ್ರಿಗೆ ತಿಳಿಸ್. ಆಯ್ತಣ್ಣ. ನೋಡ್ರಪ್ಪ, ಕಾಲ್ಮಾನ ಆಯ್ತು ಭಾಳ ಸೂಕ್ಷ್ಮ ಅಂದು. ಈಗಿನ ಕಾಲದಾಗ ಮಕ್ಕಳು ಕೇಳ್ದಂಗೆ ಮದುವೆ ಆಗಲಿ ಯಾವುದೋ ವಿಚಾರ ತೊಗೊಳಕ್ಕೆ ಹೋಗ್ಬಾರ್ದು. ಯಾರ ಹಣೆ ಬರ ಹೆಂಗೈತೋ ಯಾರು ಬಲ್ಲ, ದೇವ್ರು ಮಾಡ್ದಂಗೆ ಆಗಲಿ ನೋಡೋಣ. ಆಯ್ತಪ್ಪ, ನಂಗೆ ಬರಲೆ. ಬರ್ತೀರಾ? ನನ್ನ ಮಗಳು ಬೇರೆ ಫೋನ್ ಮನ್ಯಾಗ ಬಿಟ್ಕೊಂಬನಿ. ದೀಪಾ, ಅಂದಂಗೆ ಶಂಕರವ್ರ ಜೊತೆ ಬಂದಿದ್ರಲ್ಲ ಶಶಿ ಅಂತ ಅವ್ರ ಫ್ರೆಂಡ್, ಅವ್ರದ್ದು ನಮ್ಮದು PU ಕಾಲೇಜ್ ಒಂದ ಅಂತ. ನಮಗೆ ಕಲಿಸಿದ ಕನ್ನಡ ಲೆಕ್ಚರರ್ ಶ್ರೀದೇವಿ ಮೇಡಮ್ ಅವ್ರಿಗೂ ಭಾಳ ಕ್ಲೋಸ್ ಅಂತ. ಅವರು ಹೇಳಿದ್ರಲ್ಲ, ನಾನು ಅಲ್ಲೇ ಇದ್ದೆ. ನಮ್ಮಿಬ್ಬರದು ಒಂದ ಕಾಲೇಜ್. ಅವರು ಶಾಣೆ ಇರ್ಬೋದಲ್ಲ. ರಚನಾ, ನೀನು ನೋಡಕ್ ಬಂದಿದ್ದು ಶಶಿ ಅಲ್ಲ, ಶಂಕರು. ಅವ್ರ ಬಗ್ಗೆ ಯೋಚನೆ ಮಾಡಂದ್ರ ನೀ ಶಶಿ ಅವ್ರ ಬಗ್ಗೆ ಯೋಚನೆ ಮಾಡತ್ತಿ. ಇಬ್ಬರದು ಒಂದ ಕಾಲೇಜ್, ಏನೋ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಿತ್ತಾರ ಅಂತ. ಹಂಗ ನಿಮ್ಮ ಅಣ್ಣನ ಒಂದು ಮಾತು ಕೇಳಿ ನೋಡು, ಶಶಿನ್ ಕೇಳ್ರಿ ಅಂತ. ಫೋನ್ ನಂಬರ್ ಕೊಟ್ಟಾರಲ್ಲ, ವಿಚಾರ ಮಾಡಿ ಸಾಯಂಕಾಲ ಏನನ್ನೋದು ನಾ ಡಿಸಿಷನ್ ಮಾಡ್ತೀನಿ. ನಮ್ಮ ಅಣ್ಣ ಹೇಳ್ತಾರೆ. ಆದ್ರೂ ಬಾರಿ ಇದೆಯಾ ಮತ್ತ ನೋಡಕ್ ಬಂದಿರೋ ಹುಡುಗನ್ ಬಿಟ್ಟು ಜೊತೆ ಬಂದಿರೋ ಹುಡುಗನ್ ನೋಡ್ಕೊಂಡು. ಹಂಗಲೇ ಒಂದ ಕಾಲೇಜ್, ನನಗಿಂತ ಹೈಯರ್ ಡಿಗ್ರಿ ಮಾಡ್ಯಾರ. ಹಣೆ ಬರೆದಾಗ ಇವ್ರಕ್ಕಿಂತ ಅವ್ರ ಹೆಸರು ಬರೆದಿದ್ರ ಏನೋ ನೋಡೋಣ ಏನಕ್ಕೈತಿ. ಬಂದ್ರಿ ಅಪ್ಪ, ಕೊಟ್ರ ಕನ್ನಿ? ಅದಕ್ಕೆ ಹೇಳಿದೆವನು ಕೊಡಂಗಲ್ಲ ಅಂತಂದು. ಏನು ರೊಕ್ಕ ಮಾಡ್ಬೇಕು, ರೊಕ್ಕ. ಹೋಗಿ ಶಾಣೆ ಇದ್ರಿ, ಹೋಗ್ಬರ್ರಿ ಶಾಣೆ ಇದ್ರಿ. ಮೂಲಭೂತ ಸೌಕರ್ಯ ವಿಭಾಗ ಆಗಿರ್ಬೋದು ಅಥವಾ ಯೋಜನಾ ವಿಭಾಗ ಆಗಿರ್ಬೋದು, ಟೌನ್ ಪ್ಲಾನಿಂಗ್ ಕಮಿಟಿ ಆಗಿರ್ಬೋದು, ಲೇಕ್ ಅಂದ್ರೆ ಕೆರೆ ಅಭಿವೃದ್ಧಿ ಪ್ರಕರಣಗಳಿಂದ ತಮ್ಮನ್ನ ಒಂದು ಮೈಯನ್ನ ತಪ್ಪಿಸ್ಕೊಳ್ಳುವಂತ ಕೆಲಸವನ್ನ ಮಾಡುತ್ತೆ. ಈ ಕೇವಲ ಒಂದು ಪ್ರೋಟೋಕಾಲ್ ಅನ್ನ ನೀಟಾಗಿ ಶಿಸ್ತಾಗಿ ಪಾಲನೆ ಮಾಡೋದಕ್ಕೆ ಒಂದು ಕಾರ್ಪೊರೇಷನ್ ಒಂದೆರಡು ಗೊಬ್ಬರ ಚೀಲ ಏನಾರ ಐತಿಯಪ್ಪ? ಗೊಬ್ಬರ ಚೀಲ ಬೇಕಾಗಿದ್ದು. ಇಲ್ಲ ಬೇಡ, ನಿನ್ನೆ ಹತ್ತಿ ಹೊಲಕ್ಕೆ ಹಾಕಿ ಎಲ್ಲ ಖಾಲಿ ಅದು. ನೋಡು, ಒಂದು ಎರಡು ಕೊಡು, ನಾನು ಆಮೇಲೆ ಕೊಡ್ದೆ ನಿನ್ನ ಕಡೆ. ಯಾಕಂದ್ರೆ ಸ್ಟಾಕ್ ಇರ್ತಾವ. ಇಲ್ಲ, ನನ್ನ ಕಡೆ ಸ್ಟಾಕ್ ಇದ್ದು. ನಿನ್ನೆ ಹತ್ತಿ ಹೊಲ ಕಳೆ ತೆಗಿಸಿದ್ವಿ, ಹಿಂದಿಂದ ಗೊಬ್ಬರನ ಹಾಕಿಬಿಟ್ವಿ, ಹಿಂಗಾಗಿ ಎಲ್ಲ ಖಾಲಿ ಆಗಿಬಿಟ್ಟು. ಹೌದಪ್ಪ, ಆಯ್ತಪ್ಪ. ಹಂಗಾರೆ ನಾ ಬರ್ಲಿ ಅಪ್ಪ? ಇಲ್ಲ, ಕುಂಡ್ರಣ್ಣ, ಚಾ ಕುಡ್ದು ಕುಂಡ್ರು. ದೀಪ ಬಾಯಿಲೆ ಎಲ್ಲಿ ಹೋಗಿದ್ದಮ್ಮ? ಅದ ರಚನಾ ನೋಡಕ್ ಬಂದಿದ್ರ ಅಣ್ಣ, ಅಲ್ಲಿ ಹೋಗಿದ್ದೆಲ್ಲ. ಹಿರಣ್ಣ ತಂಗಿ ರಚನಾ ನೋಡಕ್ ಬಂದಿದ್ರ. ಅಂದಂಗ ನಿನ್ ಗೆಳತಿಗೆ ವರ ಮನ್ಸಿಗೆ ಬಂದನ? ಇಲ್ಲ ಅಣ್ಣ, ಆಕಿ ಕಮ್ತಾ ಮಾಡ್ತಾನ ಅಂತ ಒಲ್ಲೆ ಅಂದ್ಲಕ್ಕಿ. ನೋಡ್ರಿ ಪಕ್ಷನ, ಆ ಹುಡುಗಿ ಅಪ್ಪನೂ ಕಮ್ತಾನ ಮಾಡ್ತಿದ್ದ, ಆ ಹುಡುಗಿ ಅಣ್ಣನೂ ಕಮ್ತಾನ ಮಾಡ್ತಾನ. ಆ ಹುಡುಗಿ ನೋಡಿದ್ರೆ ಕಮ್ತಾ ಮಾಡೋ ಒಲ್ಲೆ ಅಂತಾಳ. ಹೆಂಗೈತ್ ನೋಡಿ ಕಾಲ. ಇಲ್ಲ ರಮಣ, ಹಳ್ಳ್ಯಾಗ ಕಂತ ಮಾಡೋ ಹುಡುಗರಿಗೆ ಕಣ್ಣೆ ಸಿಗೋದು ಭಾಳ ಕಷ್ಟ ಆಗೈತೆ ನೋಡೀಗ. ನೀ ಹೇಳೋದು ಕರೆ ಐತಿರ ಪಕ್ಷನ. ದೇಶಕ್ಕೆ ಅನ್ನ ಹಾಕೋ ರೈತನ್ನ ಮಾಡ್ಕೊಳಕ್ಕೆ ಎಲ್ಲರೂ ಒಲ್ಲೆ ಅಂತಾರ. ಕಾಲ್ಮಾನ ಭಾಳ ಚೇಂಜ್ ಆತ ತಂಗಿ. ಒಂದೆರಡು ಕಪ್ ಚಾ ಮಾಡ್ಕೊಂಬಾರವ. ರಮಣ, ಹುಡುಗ ಏನು ಮಾಡ್ತಾನ, ಯಾವ ನೌಕರಿ ಮಾಡ್ತಾನ, ಅವ್ನ ಹೊಲ ಎಷ್ಟೈತಿ, ಬರೀ ಇದನ್ನ ಕೇಳಕತ್ತಾರ. ಹಳ್ಳಿಯರಿಗೆ ಒಬ್ಬರು ಮನಸ್ಸು ಮಾಡಕ್ಕೆ ತಯಾರು ನೋಡೀಗ. ನಾವು ಅಪ್ಪಾರ ಕಾಲದೊಳಗೆ ಹಂಗೆಲ್ಲ ಇದ್ದಿದ್ದಿಲ್ಲಂತ. ಹುಡುಗ ಚಲೋ ಇದ್ರೆ ಕಣ್ಣೆ ಕೊಟ್ಟು ಬಿಡ್ತಿದ್ರಂತ. ಮುಂದೆ ನಮ್ಮ ಪರಿಸ್ಥಿತಿ ಹೆಂಗೈತೋ ಏನೋ ಆ ದೇವ್ರಿಗೆ ಗೊತ್ತ. ನೋಡ್ವಾ, ಇನ್ನೂ ನೌಕರಿದವನ ಬೇಕಂತಂದು ಮತ್ತೆ ಮಣ್ಗ. ಹಂಗೇನಿಲ್ರಿ, ನಮ್ಮ ಅಣ್ಣ ಯಾರು ತೋರಿಸ್ತಾರ ಅವ್ರನ್ನ ಮದುವೆಗೆ. ರಮಣ, ನಾನು ಬಸವಂತೋಡ ಮಾರ್ಮಲ್ ಮೀಟ ಹೋಗಿ ಅಲ್ಲೇ ರೈತನ ಕೇಳ್ತಪ್ಪ. ನಾವು ಹೋಗ್ತಾನೆ. ಆಯ್ತು, ಬರ್ದಂತ. ಆಯ್ತಾಯ್ತು. ದೀಪ, ನಾನು ನೋಟ್ ಹತ್ತಿ ಹೊಲ ಮಟ್ಟ ಹೋಗಿ ಗೊಬ್ಬರ ಹಾಕಿದ್ದು ಏನೇನಾಗಿದ್ದು ನೋಡ್ಕೊಂಡ್ಬರ್ತೇನವ. ಹಾ ಅಣ್ಣ, ಹೋಗ್ರಿ.
ಲಘು ಲಘು ಮುಗಿಸ್ ಹೋಗ್ಮಾರೆ ನಾ ಹೊಲಕ್ಕೆ ಹೋಗ್ಬೇಕು ನಮ್ಮ ಅಪ್ಪ ಬೈತಾನೆ. ಇನ್ನೂ ಸ್ವಲ್ಪ ಐತ್ರಿ ಯಾಕೆ ಅವಸರ ಮಾಡಾಕ್ತಿದಿ? ಇಷ್ಟು ದಿನ ನನ್ನ ನೋಡಕ್ಕೆ ಇಲ್ಲಿವರೆಗೂ 10 ಜನ ಹುಡುಗರು ಬಂದರು. ಅದ್ರಾಗ ನನಗೆ ಯಾರೂ ಇಷ್ಟ ಆಗಲಿಲ್ಲ. ಯಾಕಂದ್ರೆ ಅವರು ರೈತರು, ಹೊಲ್ದಾಗ ಕೆಲಸ ಮಾಡೋರು, ಗಾರೆ ಕೆಲಸ ಮಾಡೋರು, ಪೇಂಟರ, ಅವರು ಇವರು ಎಲ್ಲರೂ ಬರೀ ಇಂಥರ ಇದ್ರು. ಆದರೆ ಇವತ್ತು ನಾನು ನೋಡಕ್ಕೆ ಬಂದಿದ್ನಲ್ಲ, ಹುಡುಗನ ಜೊತೆ ಬಂದಿದ್ದ ಶಶಿ ಅಂತೇಳಿ ಅವನ ಫ್ರೆಂಡ್, ಅವ ಆದ್ರೆ ನನಗೆ ಸೂಟೇಬಲ್ ಆಗ್ತಾನೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇಂಜಿನಿಯರಿಂಗ್ ಓದಿರೋ ಹುಡುಗ, ಒಳ್ಳೆ ಕೆಲಸ ಇರೋ ಹುಡುಗ, ಜಾಸ್ತಿ ಸಂಬಳ ಇರೋ ಹುಡುಗ, ಅವನ ಮದುವೆ ಆದ್ರೆ ಏನೋ ಒಂದು ಲೈಫ್ ಸೆಟ್ಲ್ ಆಕ್ಕೈತಿ ಅಂತ ನನ್ನ ವಿಚಾರ. ಇದನ್ನು ನಮ್ಮ ಅಣ್ಣಗೆ ಹೆಂಗೆ ಹೇಳೋದು? ಏನಾಗಲಿ, ಶಶಿ ಅವ್ರ ಫೋನ್ ನಂಬರ್ ಕೊಟ್ಟು ಹೋಗ್ಯಾರ, ಅವ್ರಿಗೆ ಕಾಲ್ ಮಾಡಿ ಏನನ್ನೋದು ಹೇಳ್ತೇನೆ. ಮೊದಲು ಶಶಿ ಅವ್ರಿಗೆ ನಾ ಇಷ್ಟ ಅದೇನಿಲ್ಲ ಅಂತೇಳಿ ತಿಳ್ಕೊಬೇಕು. ಒಂದು ಕಾಲ್ ಮಾಡಿ ಕೇಳ್ತೇನೆ. ಒಂದು ವೇಳೆ ನಾ ಇಷ್ಟ ಆಗಿದ್ದೆ ಅಂತಂದ್ರೆ ಹೆಂಗಾರ ಮಾಡಿ ನಮ್ಮ ಅಣ್ಣನ ಒಪ್ಪಿಸಿ ಮದುವೆ ಆಗಕ್ಕೆ ಬರ್ತೈತಿ. ಎಸ್, ಅದ ಕರೆಕ್ಟ್, ಹಂಗೆ ಮಾಡ್ತೀನಿ. ರಚನಾ, ರಚನಾ, ಏನ್ ಮಾಡತ್ತಿ? ಬಾ ಲೇ ಕುಂಡ್ರು ಬಾ. ಚಲೋ ಬಂದಿದ್ದು ನೋಡು. ಯಾಕವ ಅಂದಂಗೆ ಇವತ್ತು ಮುಂಜಾನೆ ಶಶಿಯವ್ರ ವಿಷಯ ಹೇಳಿದ್ನಲ್ಲ, ಅದಕ್ಕೆ ಅವ್ರಿಗೂ ನನ್ನ ಮದುವೆ ಆಗಕ್ಕೆ ಇಷ್ಟ ಆಯ್ತಿಲ್ಲ ಅಂತೇಳಿ ಅವರ ಅಭಿಪ್ರಾಯ ತಿಳ್ಕೊಬೇಕಂತ ಮಾಡಿದ್ದೆ. ಅವ್ರಿಗೆ ಕಾಲ್ ಮಾಡ್ಬೇಕಂತ ಮಾಡೇನಿ. ಹೆಂಗೆ ಮಾಡಲಿ? ಅದು ಶಶಿ ಇಷ್ಟ ಆದ್ರಲ್ಲ, ಮಾಡಲ್ಲ, ಅದಕ್ಕೇನು ಮಾಡಲಿ? ಇದ್ರಾಗ ನಂಬರ್ ಐತಿ, ಮಾಡ್ತೀನಿ. ಹಲೋ ಶಶಿ ಅವರ, ನಾನು ರಚನಾ. ಇವತ್ತು ಮುಂಜಾನೆ ನಿಮ್ಮ ಫ್ರೆಂಡ್ ಜೋಡಿ ನೋಡಕ್ಕೆ ಬಂದಿದ್ರಲ್ಲ, ಅದೇ ರಚನಾ ನಾ ಮಾತಾಡೋದು. ಆ್ಯಕ್ಚುಲಿ ಒಂದು ಮಾತು ಹೇಳಬೇಕು ಅಂತಂದ್ರೆ, ನನಗೆ ನಿಮ್ಮ ಫ್ರೆಂಡ್ ಶಂಕರ್ ಅವ್ರು ಇಷ್ಟ ಇಲ್ಲ. ಯಾಕಂದ್ರೆ ಅವ್ರಿಗೆ ನಮ್ಗೆ ಯಾವುದೇ ರೀತಿಯಿಂದನೂ ಮ್ಯಾಚ್ ಆಗಂಗಿಲ್ಲ. ನೀವಾದ್ರೆ ನನಗಿಂತ ಜಾಸ್ತಿ ಓದಿರಿ, ಒಳ್ಳೆ ಕೆಲಸ, ಒಳ್ಳೆ ಸಂಬಳ, ಹೀಗಾಗಿ ನಮ್ಗೆ ನಿಮ್ಗೆ ಮ್ಯಾಚ್ ಆಕೈತಿ. ಅದಕ್ಕೆ ನೀವಂದ್ರೆ ಇಷ್ಟ ಆಗಿರಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದು ತಿಳಿಸಿದ್ರೆ, ನಿಮಗೂ ಒಪ್ಪಿಗೆ ಇದ್ರೆ ನಮ್ಮ ಅಣ್ಣಗೆ ಹೇಳಿ ಒಪ್ಪಿಸಿ ಮದುವೆ ಆಗೋಣ ಇಬ್ಬರು. ಹಲೋ ಹಲೋ, ಏನಾಗಲಿ? ಫೋನ್ ಬಂದ ನಮ್ಗೆ ಕಟ್ ಮಾಡಿದ್ರು ಅವ್ರು. ಇನ್ನೊಂದ್ಸರಿ ಹಚ್ಚ. ಹಲೋ ಹಲೋ ಶಶಿ, ಯಾಕೆ ಕಾಲ್ ಕಟ್ ಮಾಡಿದ್ರಿ? ನೀವಂದ್ರೆ ನಂಗೆ ತುಂಬ ಇಷ್ಟ. ನಿಮಗೂ ನಾನು ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಹೇಳಿದ್ರೆ ನಮ್ಮ ಅಣ್ಣಗೆ ಒಪ್ಪಿಸಿ ಮದುವೆಗೆ ಅರೇಂಜ್ ಮಾಡಿಸ್ತೇನೆ ಅಂತ. ಒಂದು ನಿಮಿಷ, ನಾನು ನಿಮಗೆ ಯಾವತ್ತೂ ಆಮೇಲೆ ಕಾಲ್ ಮಾಡ್ತೀನಿ. ಏನಂದ್ರೆ ಅವ್ರ ಡಿಸಿಷನ್ ಏನು ಅನ್ನೋದು ಆಮೇಲೆ ಹೇಳ್ತಾರೆ. ಅಣ್ಣ, ನಾ ಏನು ತಪ್ಪು ತಿಳ್ಕೊಂಗಿಲ್ಲ. ಆ ಹುಡುಗಿ ನಾನು ಮಾಡ್ಕೊಳಕ್ಕೆ ಒಲ್ಲೆ ಅಂದ್ರೂ ಇನ್ನಾರು ಮಾಡ್ಕೊತಾನೆ ಅಂತಲೇ ನನಗೆ ಅದು ಸಂತೋಷ. ಇನ್ಯಾರು ಮಾಡ್ಕೊಳ್ಳಿ, ನಾನು ಮಾಡ್ತೀನಿ. ಆಯ್ತು, ನಾ ಏನು ಬರ್ತೇನೆ. ನಿಂದ್ರು ಸ್ವಲ್ಪ ಕಡೆ ಕೆಲಸ, ನಿಂದ್ರು ಸ್ವಲ್ಪ. ನಾ ಬರ್ತೇನೆ. ಈ ಹುಡುಗಿ ಹಿಂಗ್ಯಾಕೆ ಮಾಡಿದ್ಲು ಪಾಪ? ಆ್ಯಕ್ಚುಲಿ ಒಂದು ಮಾತು ಹೇಳಬೇಕು ಅಂತಂದ್ರೆ, ನನಗೆ ನಿಮ್ಮ ಫ್ರೆಂಡ್ ಶಂಕರ್ ಅವ್ರು ಇಷ್ಟ ಇಲ್ಲ. ಶಂಕರು ಬಂದ್ರಪ್ಪ, ಹೋಗಿ. ಹುಡುಗಿ ಚಂದ ಇದ್ಲಪ್ಪ, ಮನ್ಸಿಗೆ ಬಂದ್ಲಪ್ಪ. ಹುಡುಗಿ ಹೆಂಗಿದ್ರು ಒಪ್ಕೋಬೇಕಂತೇಳಿ ಹೋಗಿದ್ನಪ್ಪ. ಹೋಗಿದ್ದೆ ಆದ್ರೆ ನಿನ್ನ ಮಗ ಹುಡುಗಿ ಮನಸ್ಸು ಬರಲಿಲ್ಲ. ಯಾಕಪ್ಪ ಅಂದ್ರೆ ಈಗ ರೈತರ ಮಕ್ಕಳಿಗೆ ಬೆಲೆ ಇಲ್ಲಂಗಾಗಿತ್ತಪ್ಪ. ಹಂಗಂದ್ರೇನಪ್ಪ? ನೀನು ನಿನ್ನ ಮಗ ಜಗ್ಗಡ್ ಸಾಲಿ ಕಲಿಸಿ ನೌಕರಿಗೆ ಹಚ್ಚಿದ್ದೆ ಅಂದ್ರೆ
ಯಾವ ಕನಿ ಸಿಕ್ತಿದ್ವೋ ಏನೈತಿ. ಈಗ ನೋಡು ನಮ್ಗೆ ಬಾಳೆ ರೈತರು ಅಂದ್ಬಿಟ್ಲೆ ಬೆಲೆ ಇಲ್ಲಂಗೆ ಆಗ್ಬಿಡತ್ತಪ್ಪ. ಬ್ಯಾಡ ಅಂದ್ರೂ ಕೇಳಿಲ್ಲ, ನೀವು ಹೋಗು ಅಂದ್ ಗಂಟು ಬಿದ್ದಿ. ಅವನು ಶಶಿನೂ ಅವನು ಬಂದು ಅವನು ಹಂಗೆ ಗಂಟು ಬಿದ್ದ. ಹಿಂಗೆ ಅಸಹ್ಯ ಹಾಕವಪ್ಪ. ನನಗೆ ಮನ್ಸಿಗೆ ಭಾಳ ಕೆಟ್ಟಕೈತಿ. ಶಂಕರು ಆಗೋದಾರ ಏನಂತ ಹೇಳಪ್ಪ. ಆ ಹುಡುಗಿಗೆ ಹೊಲ್ದಾಗ ಕೆಲಸ ಮಾಡೋ ರೈತ ಬೇಡ ಅಂತ, ಯಾಕಂದ್ರೆ ಆಕೆಗೆ ಗೌರ್ಮೆಂಟ್ ನೌಕರಿ ತರಬೇಕಂತ. ನಿನ್ನ ಮಗನ ರಿಜೆಕ್ಟ್ ಮಾಡಿಲ್ಲ, ಅವ ನಮ್ಮ ಶಿಶಿನ ಸೆಲೆಕ್ಷನ್ ಮಾಡ್ಕೊಂಡ್ಲಪ್ಪ. ಹೋಲ್ ಬಿಡೋ ಶಂಕರು, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀವಿ? ರಗಡ ಮಂದಿ ಸಿಗ್ತಾರ, ಮತ್ತೆ ನೋಡೋಣಂತ. ಬಾ ಎದ್ದು ಹೋಗಂಬಾ. ಈ ಲಗ್ನ ಮಾಡ್ಕೊಳ್ಳೋದು ಆಸೆನೇ ಇಲ್ಲಪ್ಪ ನನಗೆ. 10 ಸತ ಕೈ ಮುಗಿತೀನಿ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅನ್ನಕ್ಕೆ ಹೋಗ್ಬೇಡ. ಇಡೀ ಹೊರ ಬಡ ಅವ್ರು ಮುಗಿಬೇಕು. ಸಾಯಂಕಾಲ ಹೊಡ್ದ ಇಲ್ಲೇ ಪಳ್ತಿ ಹೊಡಿಯತ್ತೆ. ಹೋಗಿ ದಬಾಸಿ ಹಸು ಐತಿಲ್ಲ ಇನ್ನಂದ್ರೆ ಅದನ್ನ ತಿಂತಿ. ಮಲ್ಕೊಂಡಿ? ಏನೋ ಹೇಳ್ಬೇಕಾಯ್ತು? ಹಾ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳುವ ಏನು? ಏನಿಲ್ಲಣ್ಣ, ಇವತ್ತು ಮುಂಜಾನೆ ನೀವು ಒಂದು ಹುಡುಗನ ಕರ್ಸಿದ್ದಿ ಗೊತ್ತಾ ನೋಡಾಕ. ಅವನ ಜೊತೆ ಶಶಿ ಅಂತ ಬಂದಿದ್ನಲ್ಲ, ಆ ಹುಡುಗ ನಂಗೆ ಭಾಳ ಇಷ್ಟ ಆದ. ಯಾಕಂದ್ರೆ ಅವಂಗೂ ನಂಗೂ ಎಲ್ಲ ರೀತಿಯಿಂದನೂ ಮ್ಯಾಚ್ ಆಕೈತಿ. ನೀವು ಒಪ್ಕೊಂಡು ಹ್ಞೂ ಅನ್ನೋದಾದ್ರೆ ನಾ ಅದ ಹುಡುಗನ ಮದುವೆ ಆಗ್ಬೇಕಂತ ಮಾಡಿ. ನಿನ್ನ ಅಭಿಪ್ರಾಯ ಏನನ್ನ? ಹಂಗಂದ್ರೆ ಹೆಂಗವಾ? ನಿನ್ನ ನೋಡಕ್ಕೆ ಬಂದಿದ್ದು ಶಂಕರು, ಶಶಿ ಅಲ್ಲ. ಈಗ ಅವನು ಬಿಟ್ಟು ಇವನು ಮಾಡ್ಕೊತಾನೆ ಅಂತಂದ್ರೆ ತಪ್ಪಕತಿ. ಅದೇನು ತಪ್ಪಕತ್ತೇನ? ಇವ್ರಿಗೆ ನನಗೆ ಮ್ಯಾಚ್ ಆಕೈತಿ, ಅವ್ರಿಗೆ ನಂಗೆ ಎಲ್ಲರ ಮ್ಯಾಚ್ ಆಕೈತನ. ಏನಕ್ಕೂ ದೊಡ್ಡವಾಗಿ ನೀವು ಒಂದು ಮಾತು ಕೇಳೋರ್ನ, ಏನಂತಾರ ಅವ್ರ ಅಭಿಪ್ರಾಯ ಕೇಳ್ಕೊ ಒಂದ್ಸಲ. ಯಾಕೋ ನನ್ನ ಮನಸ್ಸು ಇದಕ್ಕೆ ಒಪ್ಪಾಕಂತಿಲ್ಲ. ಹಂಗಂದ್ರ ಬಿಡು, ಏನೋ ಅಣ್ಣ ದೊಡ್ಡ ಮನುಷ್ಯ ಅಂತ ಹೇಳಿ ಒಂದು ಮಾತು ಕೇಳಿದೆ, ನಾನೇ ಕೇಳ್ಕೊಂತೇನೆ ಬಿಡು. ರಚನಾ, ಹಂಗ್ಯಾಕೆ ಮಾತಾಡ್ತೀನಿ ನೀನು? ಆ ಹುಡುಗನ ಜೊತೆ ಮಾತಾಡ್ಬೇಕಲ್ಲ, ನಾ ಫೋನ್ ಮಾಡಿ ಮಾತಾಡ್ತೇನೆ. ಆದ್ರೆ ನಾ ತೋರಿಸಿದ ಹುಡುಗನ ಬಿಟ್ಟು ಆ ಹುಡುಗನ್ನ ಸೆಲೆಕ್ಷನ್ ಮಾಡೀನಿ. ಮುಂದೆ ಹೆಚ್ಚು ಕಮ್ಮಿ ಆದ್ರೆ ನೀನ ಜವಾಬ್ದಾರಿ ಅದಕ್ಕೆ ನಾನೇನು ಹೊಣೆಗಾರಲ್ಲ. ಆತು, ಮುಂದೇನಾರ ಆದ್ರೂ ನನ್ನ ಜೀವನ ನಾನೇ ನೋಡ್ಕೊತೀನಿ. ಈಗ ನೀ ಆ ಹುಡುಗನ ಜೊತೆ ಮಾತಾಡಷ್ಟ. ಮಾತಾಡಿ ಏನು ಹೇಳ. ಹೆಂಗಾರ ಆಗಲಿ, ನೀ ಮದುವೆ ಮಾಡ್ಕೊಂಡ ಗಂಡನ ಮನೆಯಾಗ ಖುಷಿ ಇದ್ರ ಅಷ್ಟ ಸಾಕು ನನಗೆ. ಅವ್ರನ್ನ ಮದುವೆ ಆದ್ನೆ ಅಂದ್ರೆ ನಾನು ಖುಷಿಯಾಗೇ ಇರ್ತೀನಿ. ಮದುವೆ ಆಗಿಂದ ನನ್ನ ಚೆನ್ನಾಗೇ ನೋಡ್ಕೊಂತಾರೆ. ಏನಾಗಿತ್ತು ನೀನು ಇಲ್ಲೇ ಬಂದು ಕುಂತಿ? ಏನಾಗಿರ್ಬಾರ್ದಪ್ಪ, ದೇವ್ರು ಯಾರ್ಯಾರು ಹಣೆ ಬರ್ದಾಗ ಏನೇನು ಬರ್ದಾನ ಅಂತ ನಮಗೂ ಗೊತ್ತಿಲ್ಲ. ನಿನಗೆ ಅದಕ್ಕೆ ಮೊನ್ನೆ ಹೇಳಿದೆ, ನಮ್ಮಪ್ಪ ನೀ ಕೂಡ್ಕೊಂಡು ಕನ್ಯೆ ನೋಡಕ್ಕೆ ಹೋಗೋಗಂತ ಗಂಟು ಬಿದ್ದರೆ ಈಗ ಹೋದ್ವಿ, ಅಲ್ಲಿ ಕೆಟ್ಟ ಅವಮಾನ ಆತ. ಹಿಂಗಾಗಿ ನಾವು ಅಲ್ಲಿ ಅಂತ ನಿನಗೆ ಹೇಳಿದ್ದೆ ನಾನು. ಓಹೋ, ಆ ಹುಡುಗಿ ವಿಚಾರ ಹೇಳತ್ತಿದ್ದೀಗ ನೋಡ. ನೀ ಏನು ಅದ್ರ ಬಗ್ಗೆ ತೆರಿಗೆ ಹೋಗ್ಬೇಡ. ನಾಳೆ ನಾನು ಆ ಹುಡುಗಿ ಮನೆಗೆ ಹೋಗ್ತೀನಿ. ಆ ಹುಡುಗಿ ನಿನಗೆ ಒಪ್ಪಿಸಿ ಬರ್ತಾನ. ನೀ ಯಾಕೆ ಚಿಂತೆ ಮಾಡಕತ್ತಿ ಅಷ್ಟೇ? ಬೇಡಪ್ಪ, ಆ ಹುಡುಗಿ ನಿನ್ನ ಇಷ್ಟಪಟ್ಟಾಳ, ನಾನು ಇಷ್ಟಪಟ್ಟಿಲ್ಲ. ನಿನ್ನೆ
ನಿನ್ನ ಫೋನ್ ಅಂತೇಳಿ ನಾನು ಫೋನಿಗೆ ಏನು ಫೋನ್ ಹಚ್ಚಿದ್ಲಲ್ಲ ಅವಾಗ ಗೊತ್ತಾಗೈತೆ ನನಗೆ ನಾವಲ್ಲ ನೀನು ಹೋಗಿ ಬಾ. ನೋಡ ಇದ್ರ ನಂದಂತೂ ಏನೇನೋ ತಪ್ಪಿಲ್ಪ. ಯಾಕಂದ್ರೆ ಆ ಹುಡುಗಿ ಮೊದಲೇ ನನಗೆ ಪರಿಚಯ ಇಲ್ಲ, ಆಕೆ ಯಾರಂತೂ ಗೊತ್ತಿಲ್ಲ. ನಾನು ನೋಡಿದ್ದೆ ಆಕಿ ನಿನ್ನ ಕನ್ಯೆ ತೋರಿಸ್ಬೇಕಂತೇಳಿ ಹೋದಾಗ ಆಕಿನ ಮಕ್ಕ ನೋಡಿ ನಾನು. ಅದ್ರ ನಂದೇನು ತಪ್ಪೈತಿ ಸರಿ ಅದ ಹುಡುಗಿರ ಫೋನ್ ಮಾಡತ್ತ ಅವಳು ಕಟ್ಟ ಮಾಡಿಬಿಡು. ಹೇ ಅದನ್ಯಾಕ ಕಟ್ ಮಾಡ್ತೀವೋ ಮಾತಾಡ. ಬಿಡೋ ಮರ ನನ್ನ ಸಂಬಂಧ ನೀ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಮತ್ತೆ ಮಾತಾಡು ಮಾತಾಡ. ಹಲೋ ಶಶಿ ಅವ್ರ? ಹೌದು ತಾವೇ? ನಾನು ರೀ ರಚನಾ ಮಾತಾಡೋದು. ವಿಷಯ ಏನು ಹೇಳಿ? ನಿನ್ನೆ ವಾಪಸ್ ಕಾಲ್ ಮಾಡ್ತೇನೆ ಅಂದಿದ್ರಿ, ಮಾಡಲೇ ಇಲ್ಲ ನೀವು. ಇಲ್ಲ ಸ್ವಲ್ಪ ನನ್ನ ಫೋನ್ ಸ್ವಿಚ್ ಆಫ್ ಆಯ್ತು, ಮಾಡೋದಾಗಿಲ್ಲ. ಸರಿ ವಿಷಯ ಏನು ಹೇಳಿ? ಏನಿಲ್ಲ, ನಿಮ್ಮನ್ನು ಡೈರೆಕ್ಟಾಗಿ ಮೀಟ್ ಮಾಡಬೇಕಿತ್ತು, ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ನಾನು. ಮೀಟ್ ಆಗೋದಾ? ಮೀಟ್ ಆಗೋದು ಯಾಕೋ ನಮ್ಗೆ ಸರಿ ಕಾಣ್ತಾ ಇಲ್ಲ. ಇಲ್ಲ ಅದೇನು ಆಗಂಗಿಲ್ಲ. ನಮ್ಮ ಅಣ್ಣಗೆ ಹೇಳಿ ಎಲ್ಲ ಒಪ್ಸೇನಿ ನಾನು. ಹ್ಞೂ ಅಂದಾರ, ನಿಮ್ಮನ್ನು ಮೀಟ್ ಆಗೋಕ್ಕೂ ಹ್ಞೂ ಅಂದಾರ, ಮಾತಾಡೋಕ್ಕೂ ಹ್ಞೂ ಅಂದಾರ ನಿಮ್ಮ ಜೊತೆ. ಹೌದಾ? ನೋಡ ಆಕೆ ನನಗೆ ಚೆಬ್ಬಿಗೆ ಬಾ ಅಂತ ಹೇಳತ್ತಾರ. ಹೋಗಿ ಬಾಲ ಬಿಡೋಪ್ಪ. ಶಶಿ ನನ್ನ ಸಂಬಂಧ ತಲೆ ಕೆಡಿಸ್ಕೋಬೇಡ, ನೀವು ಮೊದಲು ಹೋಗಿ ಬಾ. ಏನು ಹೊಕ್ಕನೆ ಆದ್ರೆ ನನ್ನ ಜೊತೆ ನೀನು ಬರ್ಬೇಕು ನೋಡು. ನಾನು ಬರ್ತಂತು, ನೀ ಹೇಳ್ದಂಗಾಗಿ ನಡಿ ಹೋಗೋಣ. ನೀ ಬರ್ತೀಯಲ್ಲ? ಎಸ್. ಹಂಗಿದ್ರೆ ನಾನು ಬರ್ತೀನಿ. ಬಾ ಹೋಗಿ ಬಾ. ನಡಿ ಅದು ಹೋಗು ನಡಿ. ರಚನಾ ರೆಡಿ ಆಗಿಲ್ಲ? ಇಲ್ಲ ಹುಬ್ಳ ಸ್ವಲ್ಪ ಕೆಲಸ ಐತೆ, ಹೋಗಿ ಬರ್ತೀನಿ. ಅಂಥದ್ದೇನಿತ್ತು ಕೆಲಸ? ಹಾಲ್ ಟಿಕೆಟ್ ತೊಗೊಂಡು ಹಂಗೆ ನನ್ನ ಫ್ರೆಂಡ್ಸಿಗೆಲ್ಲ ಭೇಟಿ ಬರ್ತೀನಿ ಅಣ್ಣ. ಸ್ವಲ್ಪ ಸಾಯಂಕಾಲ ಜಲ್ದಿ ಬರಬಾ. ಅಣ್ಣ ನಾ ಬರೋದು ಲೇಟ್ ಆಗ್ಬೋದಾ? ಸ್ವಲ್ಪ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿರ್ತಾರಲ್ಲ ಅದಕ್ಕೆ. ಹಾಂ ಹುಷಾರಿಂದ ಹೋಗಿ ಹುಷಾರಿಂದ ಬಾ. ಆಯ್ತು ಬರ್ತೀನಿ. ಇನ್ನೂ ಯಾಕೋ ಬಂದೇ ಇಲ್ಲ ಇವರು, ಎಷ್ಟೊತ್ತಾಯ್ತು? ಅಷ್ಟೇ ಬರಾಕತ್ತಾರೋ ಏನು, ವೇಟ್ ಮಾಡೋಣ ನಾನು. ಹುಡುಗಿ ನೀನು ಕರೆದಾಳ, ಹೋಗಿ ಮಾತಾಡ್ಕೊಂಡು ಬಾ. ಅಷ್ಟೇ ಯಾಕೆ ನಾ ಬರಲಿ? ಸುಬ್ಬದಾಗ ಕಡಿ ಬಿಟ್ಟಾಕೈತಿ, ಹೋಗಿ ಮಾತಾಡ್ಕೊಂಡು ಬಾ. ಬ್ಯಾಡ ಶಶಿ, ಆಕೆ ನಿನ್ನ ಇಷ್ಟಪಟ್ಟಾಳ, ನೀವು ಹೋಗಿ ಮಾತಾಡ್ಕೊಂಡು ಬಾ. ನಾ ಇದೇ ಇರ್ತಾನೆ ಹೇಳಿಲ್ಲ. ನಾ ಮನ್ಸು ಮಾಡಿದ್ರೆ ಇಂಥ ನೂರು ಹುಡುಗಿಯರು ಸಿಗ್ತಾರ, ಆದ್ರೆ ನಿನ್ನಂತ ಒಬ್ಬ ಒಳ್ಳೆ ಎಳೆ ಸಿಗು ಬಾಕಷ್ಟು ನನಗೆ. ನೀ ಬಂದ್ರೆ ಹೋಗೋಣ, ಇಲ್ಲ ನಾನು ಕೂಡ ಬಂದ್ಬಿಟ್ಟು ಒಳ್ಳೆ ಬಂದ ಅರ್ಥ ಮಾಡಕ್ಕೆ ಹೋಗಿ ಬಾ. ನನ್ನ ಪರವಾಗಿ ಯಾರಾದರೂ ಹೋಗಿ ಬಾ. ಏನಾಗ ನೀ ಬಂದ್ರೆ ಹೊತ್ತೇನೆ ಇಲ್ಲಿ ನಾನು ಬಂದ್ರು. ಸರಿ ಆಯ್ತು ನಡಿ, ನಾ ಇಲ್ಲಿ ಇರ್ತಾನೆ, ನಿಮ್ಗೆ ಮಾತಾಡೋಣ. ಬಾಬಾ ಮೇಡಮರ, ನೀವು ಶಶಿ ಬಾ ಅಂತ ಹೇಳಿದ್ರಿ, ಅವ್ನು ಶಶಿ ನಾನು ಕರ್ಕೊಂಬಂದ. ನಾ ಬಂದನಂತೇಳಿ ನಿಮ್ಮ ಮನಸ್ಸಿನಾಗ ಏನು ಮುಚ್ಚಿಟ್ಕೋಕೆ ಹೋಗ್ರಿ. ನಮ್ಗೆ ಏನಂದ್ರೆ ಬಿಚ್ಚಿ ಹೇಳ್ಬಿಟ್ರಿ. ಯಾಕೋ ದೋಸ್ತ? ಶಂಕರ ಅವರ ಅದು ನಾ ನಿಮ್ಮ ದೋಸ್ತಿನ ಇಷ್ಟಪಟ್ರಿ ಹೌದಲ್ರಿ? ಅದನ್ನು ಬಿಚ್ಚಿ ಹೇಳ್ಬಿಡ್ರಲ್ಲ, ನನಗೇನು ಬೇಜಾರಲ್ಲ ದೋಸ್ತ. ಮಾತಾಡ ಮೇಡಮ್, ನಿಮ್ಮ ಮನೆಗೆ ನಾ ಬಂದಿದ್ದೆ. ನಾ ಮದುವೆ ಮಾಡ್ಕೋಬೇಕಂತೇಳಿ ನಿಮ್ಗೆ ನೋಡಕ್ಕೆ ಬಂದಿಲ್ಲ. ನಮ್ಮ ದೋಸ್ತಿಗೆ ಮದುವೆ ಮಾಡ್ಬೇಕಂತೇಳಿ ನಿಮ್ಗೆ ನೋಡಕ್ಕೆ ಬಂದಿದ್ದಾರೆ. ಆದ್ರೆ ನೀವು ಮನಸ್ಸಿನೊಳಗೆ ಈ ಥರ ಯೋಚನೆ ಮಾಡ್ತಾ ಅಂತೇಳಿ ಗೊತ್ತಿದ್ರೆ ನಾ ಬರತ್ತಿದ್ದಿಲ್ಲ. ಅವತ್ತು ನಮ್ಮ ದೋಸ್ತನ ಅಷ್ಟೇ ಕಳಿಸ್ಕೊಟ್ಟಿದ್ದೆ ನಿಮ್ಮ ಮನೆಗೆ. ಯಾಕಂದ್ರೆ ಈಗ ನೋಡು, ನಮ್ಮ ದೋಸ್ತಿಗೆ ತೋರಿಸಿ ತಾ ಮಾಡ್ಕೊಳಕತ್ತಂತ ಊರಾನ್ ಜನರಲ್ಲ ನನಗೇನೇನು ಅಂತಾರೆ. ದೋಸ್ತ, ಮಂದಿ ವಿಚಾರ ತೊಗೊಂಡು ಏನು ಮಾಡ್ತೀನಿ? ಊರ ಮುಂದೆ ಕುಂಟಿ ಹೊಡೆದ್ರೆ ಕಡದು ಭಾಳ ಅನ್ನೋರು ಭಾಳ ಮಂದಿ. ಮಂದಿ ತೊಗೊಂಡು ನೀ ಜಾತ್ರೆ ಮಾಡಕ್ಕೆ ಹೋಗ್ಬೇಕು. ಏನ ಇಲ್ಲ ಹೋಗಿ ಬಿಡೋಣ. ಶಶಿ ಅವ್ರ ಕರೆ ಹೇಳ್ಬೇಕಂತಂದ್ರೆ ನನಗೆ ನಿಮ್ಗೆ ಮ್ಯಾಚ್ ಆದಂಗೆ ಇವ್ರಿಗೆ ನನಗೆ ಮ್ಯಾಚ್ ಆಗಂಗಿಲ್ಲ. ಅದಕ್ಕೆ ನಾನು ನಿಮ್ಮನ್ನು ಭಾಳ ಇಷ್ಟಪಟ್ಟಿದ್ದೆ. ಎಲ್ಲ ರೀತಿಯಿಂದನೂ ನೀವು ನನಗೆ ಮ್ಯಾಚ್ ಆಗ್ತೀರಿ, ನೀವು ಸ್ಟಡಿ ಮಾಡಿರಿ, ಜಾಬ್ ಮಾಡ್ತೀರಿ, ನನ್ನ ಆಸೆ ಕನಸುಗಳಿಗೆ ತಕ್ಕಂಗೆ ನೀವು ಅದಿರಿ ಅನ್ನೋದಕ್ಕೆ ನಾನು ನಿಮ್ಮನ್ನು ಆಯ್ಕೆ ಮಾಡಿದ್ದು. ದೋಸ್ತ, ಒಬ್ಬರು ಭಾವನೆ ಅರ್ಥ ಮಾಡ್ಕೊಂಡಾಗ ಬಳಸುತ್ತೆ. ಯಾಕಂದ್ರೆ
1000 ವರ್ಷದ ಸಂಬಂಧಿವು ಇಷ್ಟಪಟ್ಟು ಎರಡು ಕೂಡಿ ಮನಸ್ಸು ಕೂಡಿದಾಗನ ಮುಂದೆ ಸಾಕ್ತೈತಿ. ನನ್ನ ಬಗ್ಗೆ ವಿಚಾರ ಮಾಡಬೇಕು. ಲಗ್ನ ನಮ್ಮಣ್ಣ ಒಪ್ಕೊಂಡನ. ನಮ್ಮ ಅಣ್ಣಂದೇನು ಪ್ರಾಬ್ಲಮ್ ಇಲ್ಲ. ನೀವು ಹೂ ಅನ್ನೋದಾದ್ರೆ ನಿಮ್ಮಪ್ಪ ಅಮ್ಮಗೆ ನಮ್ಮ ಅಣ್ಣನ ಮೀಟ್ ಮಾಡಂತ ಹೇಳ್ತೇನೆ. ನೋಡ್ರಿ, ನನ್ನ ಆಸೆ ಏನೈತಿಲ್ಲ ಅದು ನಮ್ಮ ತಂದೆ ಆಸೆ. ನಾವೊಂದ್ಸಲ ಡಿಸಿಷನ್ ತೊಗೊಂಡ್ಬಿಟ್ರೆ ನಮ್ಮ ಅಪ್ಪ ನಮ್ಮ ಅವ್ವ ಆಗಲಿ ಯಾರು ಯಾವತ್ತೂ ಬೇಡ ಅಂತ ಹೇಳಿಲ್ಲ. ಅದರ ಬೇರೆ ನೀವು ಇಬ್ಬರು ಅದ ವಿಷಯ ಹೇಳತ್ತೀರಿ. ನಿಮ್ಮ ಆಸೆ ಏನೈತೆ ಹಾಗಾಗಿ ದೋಸ್ತ ಮತ್ತೆ ತಡ ಮಾಡ್ತಿದ್ದಿ. ಅವ್ರ ಮನ್ಯಾಗ ಹೋಗ್ಯಾರ, ನಿಮ್ಮ ಮನ್ಯಾಗ ಹೋಗ್ಯಾರ. ಏನ ನನಗೆ ಇಟ್ಟಿದ್ ಮುರ್ಕ ನಿನಗೆ ಇಡ್ಲಿ. ಲಗ್ನ ಮಾಡ್ಕೊಂಡ್ಬಿಡ್ರಿ, ಕೈ ಕೊಡ್ರಿ. ಏತಮ್ಮ ಬಾ ಇಲ್ಲೇ ನೋಡ್ರಿ ಅನ್ನಾರ ಇಲ್ಲಿ ಈರಣ್ಣಾರ ಮನೆ ಅಂತ ಎಲ್ಲಿತ್ತದು ಗೊತ್ತಿಲ್ಲ ರೀ. ಹೌದು ಆಯ್ತು. ನಮಸ್ಕಾರ ಅಣ್ಣಾರ. ನಮಸ್ಕಾರ, ಬರ್ರಿ. ಇಲ್ಲಿ ಈರಣ್ಣಾರ ಮನೆ ಅಂತ ಎಲ್ಲಿತ್ರಿ? ಯಾರೇನ್ರಿ? ಇಲ್ಲಿ ಒಂದು ಹುಡುಗಿ ಇದ್ರಿ, ಒಬ್ಬ ಆಕಿಗೆ ಅಣ್ಣ ಅದನ್ರಿ. ಅವ್ರಿಗೆ ತಂದೆ ತಾಯಿ ಇಲ್ಲ ನೋಡ್ರಿ. ಓ ಹೌದನ್ರಿ. ಏನ್ರಿ ಕೆಲಸ ಇತ್ತನ್ರಿ ಅವ್ರ ಹತ್ರ? ಹ್ಞೂ ರೀ, ಮೊನ್ನೆ ನಮ್ಮ ಹುಡುಗನ್ನ ಹುಡುಗಿ ನೋಡಕ್ಕಂತ ಕಳಿಸಿದ್ರಿ. ನಮ್ಮ ಮಗನು ಮನೆಗೆ ಬಂದು ಏನು ಸರಿಯಾಗಿ ಹೇಳಿಲ್ಲ. ಅದಕ್ಕೆ ಏನೇನಂತ ಕೇಳ್ಕೊಂಬರಪ್ಪ ಅಂತೇಳಿ ನಾನು ಅವ್ರ ಮನೆ ಮಠ ಹೊಂಟಿದ್ನಿ ರೀ. ಓಹೋ, ಆ ಹುಡುಗಿ ನೋಡಕ್ ಬಂದಿದ್ದ ನಿಮ್ಮ ಮಗ ಅನ್ರಿ? ಹೌದು ರೀ, ನನ್ನ ಮಗ ರೀ ಅವ. ನಿಮ್ಮ ಮಗ ಏನು ನೋಡಕ್ ಬಂದಿನಲ್ರಿ? ಆ ಹುಡುಗಿನೂ ನಮ್ಮ ತಂಗಿನೂ ಇಬ್ರು ಗೆಳ್ತಾರ್ರಿ. ಹೌದನ್ರಿ? ಹಾಂ, ಆ ಹುಡುಗಿ ನಿಮ್ಮ ಮಗನ್ನ ಮಾಡ್ಕೊಳಕ್ಕೆ ಒಲ್ಲೆ ಅಂತ ಅನ್ಲಂತ. ಅವ್ರ ಜೋಡಿ ಇನ್ನೊಬ್ರು ಬಂದಿದ್ರಲ್ಲ, ಅವ್ರನ್ನ ಮಾಡ್ಕೊಂತೀರಂತ ಏನೋ ಮನಸ್ಸು ಮಾಡ್ಯಾಳಂತ. ಹೌದನ್ರಿ? ಅದನ್ನೆಲ್ಲ ನಮ್ಮ ತಂಗಿ ನನ್ನ ಮುಂದೆ ಹೇಳಿಲ್ಲ. ಹಂಗಿದ್ರೆ ಮತ್ತೆ ನ್ಯಾಯಕ್ಕೆ ಅವ್ರ ಮನೆಗೆ ಹೋಗ್ಬೇಕು. ವಿಷಯ ಇಲ್ಲೇ ಅಂತ ಗೊತ್ತಾಗ್ಬಿಡ್ತೆ ನಮಗೆ. ಮತ್ತೆ ಯಾಕೆ ಅಲ್ಲಿಗೆ ಹೋಗ್ಬೇಕು ರೀ? ಆಯ್ತು ಅವ್ರು ಬರ್ರಿ ಹಂಗಾರೆ. ಆಯ್ತು. ಆ ಹುಡುಗಿ ಇವ್ರ ತಂಗಿ ಗೆಳ್ತ್ಯಾರಂತ. ಈ ತಂಗಿನ ಕೊಟ್ಟಾರೇನಿಲ್ಲ, ಒಂದು ಮಾತು ಕೇಳಿಬಿಡುತ್ತಡಿ. ಅನ್ನಾರ ಬರ್ರಿ ಲೇಟ. ನಿಮ್ಮನ್ನ ಒಂದು ಮಾತು ಕೇಳ್ತಾನೆ, ತಪ್ಪು ತಿಳ್ಕೊಳ್ದಿಲ್ಲ ರೀ? ಕೇಳ್ರಿ, ಅದಕ್ಕೇನ? ಏನಿಲ್ಲ, ನಿಮ್ಮ ತಂಗಿನ ನನ್ನ ಮಗ್ಗ ಕೊಡ್ತೀರನ ಅಂತ ಕೇಳಬೇಕಂತ ವಿಚಾರ ಮಾಡಿದ್ದೆ. ನಮ್ಮ ತಂಗಿ ಒಪ್ಪಿದ್ರೆ ನಮ್ದೇನು ಅಭ್ಯಂತರ ಇಲ್ರಿ. ಆದ್ರೆ ಆಕಿನ ಒಂದು ಮಾತು ಕೇಳ್ಬೇಕು. ಹಂಗಾರೆ ಮನೆಗೆ ಹೋಗಿ ಕೇಳಿಬಿಡುಂಬರಿ. ಹಂಗಾರೆ ಮನೆಗೆ ಯಾಕೆ ಹೋಗುತ್ತಾಡ್ರಿ? ಇಲ್ಲೇ ಫೋನ್ ಹಚ್ತಾನೆ, ನೋಡಿ ಹಚ್ಚ್ರಂಗ. ನೋಡೋಣ. ಜ್ಯೋತಿ ಬಾ, ಏನ್ ಮಾಡಾತಿ? ಏನಿಲ್ಲ, ಹಂಗೆ ಡ್ರಾಯಿಂಗ್ ಚೆಕ್ ಮಾಡ್ಕೊಂಡು ಕುಂತಿದ್ದೆ. ಚಾತ್ನ ಚಾ ಆಯ್ತು ನೋಡಿಂದ. ನಂದು ಆಯ್ತು. ಯಾವಾಗ ಬಂದಿ? ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದಿ. ಹೌದು, ಹೋಗಿ ಬಂದೆ, ಮೊನ್ನೆ ಬಂದೆ. ಹೌದಾ? ನೀನು ಬಂದಿಲ್ಲ? ನಾ
ನೋಡ್ರಪ್ಪ ನಮ್ಮ ಹುಡುಗ ನಿಮ್ಮ ಹುಡುಗಿನೂ ನೋಡ್ಯಾರ, ಹೊಳ್ಳಿ ನಿಮ್ಮ ಹುಡುಗಿನೂ ನಮ್ಮ ಹುಡುಗನ ನೋಡ್ಯಾರ. ಆದ್ರೆ ಈ ಸಂಪ್ರದಾಯ ಮುರಿಬಾರ್ದು ಅಂತೇಳಿ ನಾವು ನೋಡಕ್ಕೆ ಬಂದೇವಿ. ನಮಗಂತಿ ಸೊಸೆ ಅಂತಿ ನನಗೆ ಮನ್ಸಿಗೆ ಬಂದಾಳ. ಈಗ ಅದನ್ನ ಅಭಿಪ್ರಾಯ ನಮ್ಮ ಹುಡುಗ ನಿಮ್ಮ ಮನ್ಸಿಗೆ ಬಂದಂತಿಲ್ಲ ಅನ್ನೋದು ನಮ್ಗೆ ತಿಳಿಸ್ಬಿಟ್ರೆ ಮುಂದಿನ ಏನು ಮಾತಾಡೋಣ ಅಂತ. ವಿರೂಪಾಕ್ಷಣ್ಣ, ನಮಗೂ ವರ ಮನ್ಸಿಗೆ ಬಂದಾನ. ಓ ಹಳ್ಯಾಗ ಏನು ಕೊಡ್ಬೇಕಂತ ಮಾಡಿಪ್ಪ? ನೋಡ್ರಿ ಹಿರಿಯಾರ, ಹಳ್ಯಾಗಂತೂ 2 ತೊಲಿ ಚೈನಾ ಮಾಡಿಸಿ ಹಾಕ್ತೇನೆ, ಅರಿವಿ ವಾಚು ಕೊಡ್ತೇನೆ. ಇನ್ನು ಬಾಂಡೆ ಸಾಮಾನು ಅಂತೂ ಸಂಪ್ರದಾಯ ಪ್ರಕಾರ ಕೊಡ್ತೇನೆ. ಅಣ್ಣಾರ, ನಮ್ಮ ಹುಡುಗಿ ತಾಯಿಲಾರ ಮಗಳ್ರಿ, ಎಲ್ಲ ಕೆಲಸ ಮಾಡ್ತಾಳೆ. ಆದ್ರೆ ಏನೋ ಒಂದು ತಪ್ಪಾಗೈತೆ ಅಂದ್ರು ನೀವು ಒಂದು ಸ್ವಲ್ಪ ಸರಿ ಮಾಡ್ಕೊಂಡು ಹೋಗ್ರಿ. ಆತ್ರಿ ಅಕ್ಕಾರ, ನಮ್ಮ ಮನ್ಯಾಗೂ ಯಾರು ಹೆಣ್ಮಕ್ಳಿಲ್ಲ. ಆಕೆ ಮನೆಗೆ ಬಂದಾಳಂದ್ರೆ ಆಕೆ ಮಹಾಲಕ್ಷ್ಮಿ, ನಮಗೆ ಚಂದ ನೋಡ್ಕೊಂಡು ಹೋಗ್ತೇವೆ. ಯವ್ವ ದೀಪ, ನನ್ನ ಮಗ ನೀನು ಮನಸ್ಸಿಗೆ ಬಂದಾನಿಲ್ಲ ಅನ್ನೋದು ಇಲ್ಲೇ ಹಿರಿಯರ ಮುಂದೆ ಏನು ಅನ್ನೋದು ಕ್ಲಿಯರ್ ಹೇಳ್ಬಿಡಿ. ಅವ್ವ ನಂಗೂ ನಿಮ್ಮ ಹುಡುಗ ಮನ್ಸಿಗೆ ಬಂದಾನ್ರಿ. ನಮ್ಮ ಅಣ್ಣಾರ ಏನು ಹೇಳ್ತಾರೆ ನಂದು ಅದ ಮಾಡ್ತೀನಿ. ಹಳ್ಯಾರ ಹುಡುಗಿ ಈಗ ಕರೆಕ್ಟ್ ನೋಡ್ರಿ, ನೋಡಿ ನಿಮ್ಮ ಮನಸ್ಸಿನಾಗ ಏನಿದೆ ಪಕ್ಕ ಹೇಳ್ಬಿಡ್ರಿ. ಈಗ ನನಗೂ ಇಷ್ಟ ಆಗಿತ್ತು ರೀ. ಮುಂದಿನ ದಿನದಲ್ಲಿ ಕಾರ್ಯಕ್ರಮ ಮುಗಿಸೋಣ. ದೀಪ, ಹಿರಿಯರಿಗೆ ನಮಸ್ಕಾರ ಮಾಡಿ. ಮುಗಿಸ್ಬಿಡೋಣ ಅಂತ. ಯಾಕಂದ್ರೆ ಕಾಲ್ಮಾನ ಸರಿ ಇಲ್ಲ. ಹುಡುಗಿ ಕಡೆ ಹೋಗಿ ಹುಡುಗನ ಕಡೆಯವ್ರು ಏನಾರ ಹೇಳೋದು, ಹುಡುಗಿ ಕಡೆಯವ್ರು ಬಂದು ಹುಡುಗನ ಕಡೆ ಏನಾರ ಹೇಳೋದು, ಹಿಂಗೆ ಚಾಡ ಚುಚ್ಚಿ ಮುಂದೆ ಆಗುವಂಥ ಕಾರ್ಯ ಸಹಿತ ಆಗದಂಗೆ ಮಾಡಿ ಇಟ್ಬಿಡ್ತಾರ. ಅದ್ರ ಸಲುವಾಗಿ ಸ್ವಲ್ಪ ದೊಡ್ಡ ಹೆಂಗಾದ್ರು ಮುಂದಿನ ವಾರದಾಗ ನಮ್ಮೂರ ಬಸವಣ್ಣನ ಜಾತ್ರೆ ಐತಿ, ಸಾಮೂಹಿಕ ಮದುವೆನೂ ಐತಿ. ಬಸವಣ್ಣನ ಆಶೀರ್ವಾದನೂ ಪಡೆದಂಗೈತಿ. ಅದ ಜಾತ್ರೆಯಾಗ ಸಾಮೂಹಿಕ ಮದ್ವೆಯಾಗ ಮಾಡಿ ಮುಗಿಸ್ಬಿಡೋದಲ್ಲ. ಅಷ್ಟು ಮಾಡಿಬಿಡೋದು ತೋರಿಲ್ಲ. ದೇವ್ರ ಕಾರ್ಯದಾಗ ಒಂದು ಪುಣ್ಯ ಕೆಲಸ ಆಗಿಬಿಡ್ತೈತಿ. ಯಾಕಣ್ಣ ಅವ್ರು ಹೇಳಿದ್ದಕ್ಕೆ ಎಲ್ಲ ರೆಡಿ ಐತಿ ನಿಂದ? ಎಲ್ಲರೂ ಹಿರಿಯರು ತೀರ್ಮಾನ ಮಾಡಿದ್ರೆ ನಂದು ಒಪ್ಪಿಗೆ ಐತಿ. ಆಯ್ತು ಅಂದ್ರೆ ಬಸವಣ್ಣನ ಆಶೀರ್ವಾದ ಆಕತಿ. ಬಸವಣ್ಣನ ಜಾತ್ರೆಯಾಗ ಮಾಡಿ ಮುಗಿಸ್ಬಿಡೋಣ. ಆಯ್ತು, ಅಷ್ಟ ಮಾಡೋದು. ಆಯ್ತು. ರೀ, ಏನ್ ನೀವು ಎಲ್ಲಿ ಕುಂತೀರಲ್ಲ? ರಚು ನಿಂತ ನೋಡತ್ತಿದ ಬಾ ತಪ್ಪು ಕೂತ ಕೇಳ್ಕೊ. ರಚು ನೀನು ಕೂಡ ಸ್ವಲ್ಪ ಮಾತಾಡ್ಬೇಕಾಗಿತ್ತು.